ಬನ್ನಿ ಬನ್ನಿ ಆನಂದ್. ಅಡುಗೆ ಮಾಡೋದೇನು ಬೇಡ, ದೋಸೆ ಇದೆ, ಚಾಟ್ಸ್ ಇದೆ, ಎಲ್ಲ ತಿನ್ನ. B7G ಆದರ್ಶ ದಂಪತಿಗಳು 2025 goes to ಹೇಗೆ ಅನಿಸ್ತು ಪ್ರೋಗ್ರಾಮು? ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಮ್ಮ ಕನ್ನಡದ ಹಬ್ಬ ಎಲ್ಲರೂ ತುಂಬ ಅತ್ಯುತ್ಸಾಹದಿಂದ ಭಾಗವಹಿಸ್ತಿದ್ದಾರೆ. ಮತ್ತು ಇಲ್ಲಿ ನಮ್ಮ ನಡೆದಿರ್ತಕ್ಕಂಥ ಆದರ್ಶ ದಂಪತಿಗಳಿಗೆ ತುಂಬ ಎನರ್ಜಿಯಿಂದ ಬಾಗೋಡಿ ಏನೇ ಹೇಳಿ ನಿಮ್ಮ ನಗೆ ಮಾತ್ರ ತುಂಬ ಚೆನ್ನಾಗಿ ಉಂಟು ಮಾರಾಯರೆ. ಮೇಡಮ್, ನಿನ್ನೆ ಪ್ರೋಗ್ರಾಮ್ ಹೇಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಅನ್ನಿಸ್ತು. ಪ್ರತಿಯೊಂದೂ ಎಲ್ಲ ಇನ್ನೊಂದ್ಸಲ ನೋಡಬೇಕು ಅನ್ನೋ ಥರನೇ ಇತ್ತು. ಚೆನ್ನಾಗಿ ಆರ್ಗನೈಸು ಮಾಡಿದ್ದೀರಾ. ಎಲ್ಲರೂ ಶ್ರಮನೂ ತುಂಬ ಪಟ್ಟಿದ್ದೀರಾ ಅದರಲ್ಲಿ. ಎಲ್ಲದಕ್ಕೂ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು ಅಷ್ಟು ಮಾತ್ರ ಹೇಳಬಲ್ಲೆ. ತುಂಬ ಥ್ಯಾಂಕ್ಸ್ ಮೇಡಮ್. ಇವತ್ತಿನ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಪ್ರಾಣೇಶ್ ಶೋಯಿಂದ? ಎಕ್ಸ್ಪೆಕ್ಟೇಷನ್ಸ್ ಅಲ್ಲ, ಏನನ್ನ ನೀವು ಅಪೇಕ್ಷಿಸುತ್ತೀರೋ. ಇದು ಕನ್ನಡ ರಾಜ್ಯೋತ್ಸವ. ಏನು ನಿರೀಕ್ಷಣೆ ಮಾಡ್ತೀವಿ ಅಂದರೆ ಆದಷ್ಟು ಅವ್ರದ್ದು ಹಾಸ್ಯವನ್ನು ನಾವು ಆದಷ್ಟು ನಿರೀಕ್ಷಣೆ ಮಾಡ್ತೀವಿ. ಎಂಜಾಯ್ ಅನ್ನಬಾರ್ದು. ಹಾಂ, ಅದನ್ನು ನಾವು ಸಂತೋಷ ಪಡ್ತಾ ಇದ್ದೀವಿ, ಅದನ್ನು ಕಾಯ್ತಾ ಇದ್ದೀವಿ ನಾವು. ವೇಟಿಂಗ್ ಫಾರ್ ದಿಸ್ ಅಲ್ಲ, ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ಇಂಗ್ಲಿಷ್ ಕನ್ನಡ ರಾಜ್ಯೋತ್ಸವ ಅಲ್ವಾ, ಹಾಗಾದ್ರಿಂದ ಬರೀ ಕನ್ನಡದಲ್ಲೇ ಹೇಳಬೇಕು. ಇವತ್ತು ಬೆಳಗ್ಗಿನ ಸೀನಿಯರ್ ಸಿಟಿಸನ್ ಪ್ರೋಗ್ರಾಮ್ ಹೇಗೆ ಅನಿಸ್ತು ನಿಮಗೆ? ಅದನ್ನು ಹೇಳಬೇಕು ಅಂತಂದರೆ ಇಲ್ಲೇ ಇದ್ದಾರೆ ಅವರು. ಅದು ಅವರ ಏನು ಕಾರ್ಯಕ್ರಮದ ಅಭ್ಯಾಸ ಏನಿದೆ ಅಲ್ಲಿ ಮೊದಲಿಂದ ಹಿಡಿದು ಕಡೆ ತನಕ ನಾನು ಇದ್ದೆ ಜೊತೆಗೆ. ಆದ್ದರಿಂದ ನನಗೆ ಕಡೆಯಲ್ಲಿ ಎಲ್ಲ ಕಡ್ದಾದ ಮೇಲೆ ಬೆಣ್ಣೆ ಬಂತು ನೋಡಿ, ಆ ಥರವಾದ ಅನುಭವ ಇವಾಗಾಯಿತು. ಇಷ್ಟು ದಿವಸ ಬರೀ ಅಭ್ಯಾಸದಲ್ಲಿ ನೋಡಿದ್ದೆ ಅವರನ್ನು, ಇವತ್ತು ಕಡದ ಮೇಲೆ ಬೆಣ್ಣೆ ಬಂತಲ್ಲ, ಆ ರೀತಿಯಾದ ಒಂದು ಅನುಭವ ಆಯಿತು. ತುಂಬ ಚೆನ್ನಾಗಿ ಆಡೋದು. ಮೇಡಮ್, ಅರ್ಜುನ್ ನಿನ್ನೆ ಪಾತ್ರ ನಿಮ್ಗೆ ಇಷ್ಟ ಆಯಿತಾ? ತುಂಬ ಇಷ್ಟ ಆಯಿತು. ನನಗೆ ಎಲ್ಲ ಕಾರ್ಯಕ್ರಮಗಳು ತುಂಬ ಹೊಸದು ಅನ್ನಿಸ್ತು. ಹೋದ ವರ್ಷದಕ್ಕನ್ನ ಈ ವರ್ಷ ತುಂಬ ಚೆನ್ನಾಗಿತ್ತು. ಇನ್ನು ಮುಂದೆ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಪ್ರಯತ್ನ ಮಾಡ್ತೀವಿ ನೆಕ್ಸ್ಟ್ ಇಯರ್ ಇದಕ್ಕಿಂತ ಚೆನ್ನಾಗಿ ಮಾಡೋಕ್ಕೆ. ಇನ್ನೊಮ್ಮೆ ಎಲ್ರಿಗೂ ಸ್ವಾಗತವನ್ನು ಕೋರುತ್ತಾ ನಮ್ಮ ಈ ಕರ್ನಾಟಕ ರಾಜ್ಯೋತ್ಸವಕ್ಕೆ ಪ್ರಾಯೋಜಕತ್ವವನ್ನು ನೀಡಿರುವಂಥವರು ಫಂಡ್ಸ್ ಕಾರ್ಟ್, ಎವರ್ ಗ್ರೀನ್ ಮಾಡ್ಯುಲರ್ ಕಿಚನ್, ಕ್ಯಾಪಿಟಲ್ ನೆಕ್ಸಸ್ ಅಸೆಟ್ ಸರ್ವೀಸಸ್, ಹೈ ಫ್ಲೋ ಅಕ್ವಾ ವಾಟರ್ ಪ್ಯೂರಿಫೈಯರ್ ಆ್ಯಂಡ್ ಖುಷಿ ಇಂಡಸ್ಟ್ರೀಸ್ ಆ್ಯಂಡ್ VRFS ಸರ್ವೀಸಸ್. ಬನ್ನಿ, ಇದೀಗ ಆದರ್ಶ ದಂಪತಿಗಳು ಸ್ಪರ್ಧೆಯನ್ನು ಆರಂಭಿಸುವಂಥ ಸಮಯ. ಇದು ಅಂತಿಂತ ಸ್ಪರ್ಧೆಯಲ್ಲ. ಈ ಆದರ್ಶ ದಂಪತಿ ಸ್ಪರ್ಧೆಗಳನ್ನು ನಮ್ಮ ಪ್ರಸಾದ್ ಸರವನ್ನು ಏರ್ಪಡಿಸಲಿಕ್ಕಿದ್ದಾರೆ. ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಹಲೋ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಸಂಜೆಯ ಮೊದಲನೆಯ ಕಾರ್ಯಕ್ರಮ ಹಾಗೂ ಪ್ರಪ್ರಥಮವಾಗಿ ಪ್ರಯೋಗ ಮಾಡ್ತಿರ್ತಕ್ಕಂಥ ವಿನೂತನ ವಿಶಿಷ್ಟ ಕಾರ್ಯಕ್ರಮ. ಹಿಂದೆ ಜನಪ್ರಿಯವಾಗಿದ್ದಂಥ ಆದರ್ಶ ದಂಪತಿಗಳು ಕಾರ್ಯಕ್ರಮದ ಸ್ಫೂರ್ತಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ನಮಗೆ ಸಿಗಬೇಕು. ಈಗ ನಮ್ಮಲ್ಲಿ ಆಟದ ನಿಯಮದ ಪ್ರಕಾರ 9 ಅಭ್ಯರ್ಥಿಗಳು 9 ಜೋಡಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ. ಪ್ರತಿಯೊಂದು ಜೋಡಿಗಳು 4 ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾರೆ. ಆ ಉತ್ತರದಲ್ಲಿ ಎಷ್ಟು ಸಾಮ್ಯತೆ ಇದೆ, ಎಷ್ಟು ವೈರುಧ್ಯತೆ ಇದೆ, ಇದರ ಆಧಾರದ ಮೇಲೆ ನಾವು ಪಾಯಿಂಟ್ಸ್ಗಳನ್ನ ಕೊಡ್ತೀವಿ. ಯಾರು ಹೈಯೆಸ್ಟ್ ಪಾಯಿಂಟ್ಸ್ ತಗೋತಾರೆ ಅವರು ಫಸ್ಟ್ 3
people will be awarded prizes. And I request all your support for this first program. And ಈ ಕಾರ್ಯಕ್ರಮಕ್ಕೆ ನಾವು ಹೆಸರು ಕೊಟ್ಟಿರುವುದು ಬಲೆ ಜೋಡಿ ಅಂತ ಈ ಕಾರ್ಯಕ್ರಮಕ್ಕೆ ಹೆಸರು ಕೊಟ್ಟಿದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಬೆಂಬಲ ಹೀಗೆ ಇರಲಿ ಅಂತ ಕೇಳ್ತಾ ಇದೆ. ನಾವು ಮಾಡಿಕೊಂಡಿರುವ ನಿಯಮದ ಪ್ರಕಾರ ಈ ಒಂದು ಪ್ರಶ್ನೆ ಮಾಲಿಕೆಗಳು ನಾವು ಮೌಖಿಕವಾಗೂ ಕೇಳ್ತೇವೆ ಹಾಗೂ ನಮ್ಮ LED ಸ್ಕ್ರೀನಲ್ಲೂ ಇದು ಡಿಸ್ಪ್ಲೇ ಆಗುತ್ತೆ. ಒಬ್ಬ ಅಭ್ಯರ್ಥಿಗೆ ಯಾರಿಗೆ ಪ್ರಶ್ನೆ ಕೇಳ್ತೀವಿ ಅವರ ಉತ್ತರ, ಅವರ ಸಂಗಾತಿಯ ಉತ್ತರವಕ್ಕೆ ಸರಿಯಾಗಿದ್ದಲ್ಲಿ ಅಂಕವನ್ನು ಪರಿಗಣಿಸುತ್ತೆ, ಇಲ್ಲದಿದ್ದರೆ ಅದು 0 ಆಗುತ್ತೆ. ಸೊ ನಿಮ್ಮೆಲ್ಲರ ಅಪ್ಪಣೆಯಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಮೊದಲನೆಯ ದಯವಿಟ್ಟು ಮತ್ತೊಂದು ಸೂಚನೆ, ಇದು ಕೇವಲ ವಿನೋದಕ್ಕಾಗಿ ಮಾಡ್ತಾ ಇರೋದು, ಯಾರನ್ನೇ ವೈಯಕ್ತಿಕವಾಗಿ ಗುರಿ ಮಾಡಿಕೊಂಡು ಮಾಡಿದ್ದಲ್ಲ, ಬಹಳ ಮನರಂಜನೆಗೋಸ್ಕರ ಮಾಡ್ತಾ ಇದ್ದೀವಿ. ದಯವಿಟ್ಟು ನಿಮಗೆಲ್ಲ ಉತ್ತರಗಳು ಗೊತ್ತಿದ್ದರೆ ದಯವಿಟ್ಟು ಪ್ರಾಂಪ್ಟ್ ಮಾಡಬೇಡಿ, ಅವರಿಗೆ ಸಿಗ್ನಲ್ಗಳು ಕೊಡಬೇಡಿ. ಆ ರೀತಿ ಕೊಟ್ಟರೆ ನೀವು ಅವರಿಗೆ ಉಪಕಾರವನ್ನೆಲ್ಲ ಅಪಕಾರ ಮಾಡ್ತಿರ್ತೀರ, ಅವರಿಗೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಹೋಗುತ್ತೆ. 1 ಅಂಕ ಗಳಿಸಿದರೆ ಅವರಿಗೆ -2 ಆಗುತ್ತೆ. ಸೊ ಆದ್ದರಿಂದ ದಯವಿಟ್ಟು ಯಾರೂ ಪ್ರಾಂಪ್ಟ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು. ನಾವು ನಮ್ಮ ಬಲೆ ಜೋಡಿ ಕಾರ್ಯಕ್ರಮದ ಮೊದಲನೆಯ ಜನಪ್ರಿಯ ಜೋಡಿಯನ್ನು ಕರಿತಾ ಇದ್ದೀವಿ. ಮೊದಲನೆಯದಾಗಿ ಜೋಡಿಯ ನಾಯಕನ ಎಂಟ್ರಿ ಕೊಡ್ತಾ ಇದ್ದಾರೆ ವೇದಿಕೆ ಮೇಲೆ. ನಿಮ್ಮೆಲ್ಲರ ಗೆಸ್ ಸರಿಯಾಗಿದೆ ಅಂದ್ಕೋತೀನಿ. ಶ್ರೀ ರಾಘವೇಂದ್ರ ಅವರು, ನಮ್ಮ ಆತ್ಮೀಯ ಮಿತ್ರ ರಾಘವೇಂದ್ರ ಅವರು ವೇದಿಕೆಗೆ ಬರ್ತಾರೆ. ಉತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ, ಮುನ್ನಡೆಯ ಕನ್ನಡದ ದಾರಿ ದೇವಿಗೆ ನೀಯೇ. ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ. ಕನ್ನಡದ ರವಿ ಮೂಡಿ ಬಂದ, ಮುನ್ನಡೆವ ಬೆಳಕನ್ನೆ ತಂದ. ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ, ರಾಜ್ಯೋತ್ಸವ ನಮ್ಮ ರಾಜ್ಯೋತ್ಸವ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಬೇರಿ ನಾವಾದೆವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯ ಬೇರಿ ನಾವಾದೆವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿವಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿವಳು, ನಾವು ಸಿರಾಡೋ ಕಾಡಿವಳು. ಕರುನಾಡ ತಾಯಿ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಚಂದದ ಗುಡಿ. ಚಂದದ ಗುಡಿ ಶ್ರೀಗಂಧದ ಗುಡಿ. ಆಹಾ ಆಹಾ ಓಹೋ
ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಕನ್ನಡವೇ ತಾಯಿ ನುಡಿಯು ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಕನ್ನಡವೇ ತಾಯಿ ನುಡಿಯು ಕರುನಾಡು ತಾಯ್ನಾಡು, ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಕನ್ನಡಿಗನು ನೀನೆಂಬ ಅಭಿಮಾನವಿರಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು, ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಗಂಧದ ಗೂಡಿದು ಕಲೆಗಳ ತೌರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಹಾಡು ಬಾ ಕೋಗಿಲೆ ನಲಿದಾಡು ಬಾರೆ ನವಿಲೆ, ಸಿರಿಗನ್ನಡಾಮೆಯ ಜಯ ಧ್ವನಿ ಮೊಳಗಲಿ. ಹಾಡು ಬಾ ಕೋಗಿಲೆ ನಲಿದಾಡು ಬಾರೆ ನವಿಲೆ, ಸಿರಿಗನ್ನಡಾಮೆಯ ಜಯ ಧ್ವನಿ ಮೊಳಗಲಿ. ಹಾಡು ಬಾ ಕೋಗಿಲೆ ನಲಿದಾಡು ಬಾರೆ ನವಿಲೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ನರೆವೆ. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರ ಕಾಯೆ ನಮ್ಮ ಜನ್ಮದಾತೆಯೇ.
ನಮ್ಮ ಜನ್ಮದಾತೆಯೇ ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆಯೇ ನಮ್ಮ ಜನ್ಮದಾತೆಯೇ ಅಪಾರ ಕೀರ್ತಿ. ಹಲೋ, ಇವಾಗ ನಿಮ್ಗೆಲ್ಲರೂ ಇಷ್ಟು ಹಾಡು ಕೇಳಿದಿರಲ್ಲ, ನಿಮ್ಗೆ ಒಂದು ಹಾಡಿನ ಲೈನಿನ ನಿಮಗೆ ಹೇಳ್ತೀನಿ. ಆ ಹಾಡು ಯಾವುದು ಅಂತ ನೀವು ಗೆಸ್ ಮಾಡೋಕ್ಕೆ ಸಾಧ್ಯನಾ? ಅದು ಒಂದು ಲೈನನ್ನ ನಾನು ಹೇಳ್ತೀನಿ. ಮಾತೆ ತುಂಗಭದ್ರೇ ಹರಿಯುತಿಹಳು ಇಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ, ಮಾನವನ ಪಾಪವನ್ನು ತೊಳೆವ ಕಲ್ಪವಲ್ಲಿ. ಭವ್ಯನ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಮಾತೆ ತುಂಗಭದ್ರೇ ಹರಿಯುತಿಹಳು ಇಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ, ಮಾನವನ ಪಾಪವನು ತೊಳೆವ ಕಲ್ಪವಲ್ಲಿ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು, ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ದೇವ ವಿರೂಪಾಕ್ಷ ಈವ ನಮಗೆ ರಕ್ಷಾ,
ಭುವನೇಶ್ವರಿ. ಧನ್ಯವಾದಗಳು. ನಮ್ಮ ಈಗ ಕನ್ನಡತಿಯರು ನಾವೆಲ್ಲ ಬ್ರಿಗೇಡ್ 7 ಗಾರ್ಡ್ಸನ್ ಕನ್ನಡತಿಯರು ಇವ್ರದ್ದೆಲ್ಲರ ಪರಿಚಯ ಮಾಡಿಕೊಡ್ತೀವಿ. ಅವರು ಹೇಳಿ. ದೀಪಾ G1146. ರೇವತಿ. ಇವ್ರ ಪರಿಚಯ ನಾನು ಆಮೇಲೆ ಮಾಡಿಕೊಡ್ತೀನಿ. ಸುಮಾ G1149. ಸುಮಿತ್ರಾ C ಬ್ಲಾಕ್. ಲಕ್ಷ್ಮಿ B312. ಉಷಾ ಪ್ರಸಾದ್ B309. ರುಕ್ಮಿಣಿ G249. F ಬ್ಲಾಕ್ 340. ಇವ್ರನ್ನ ಆಮೇಲೆ ಮಾಡಿಕೊಡ್ತೀನಿ ಪರಿಚಯ ಅಂತ ಯಾಕೆ ಹೇಳಿದೆ ಅಂದರೆ ಇವರು ಮೂಲತಃ ಕನ್ನಡಿಗರಲ್ಲ, ಆದರೂ ಕೂಡ ನಮ್ಮ ಕನ್ನಡದ ಮೇಲಿನ ಅಭಿಮಾನದಿಂದ ನಮ್ಮ ಕನ್ನಡ ಭಾಷೆನ ಕಲಿತು ಇಷ್ಟು ಸ್ವಚ್ಛ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಇಷ್ಟು ಮಧುರವಾಗಿ ಹಾಡ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ನಿಮ್ಮೆಲ್ಲರದ್ದು ಒಂದು ಪ್ರೀತಿಯ ಚಪ್ಪಾಳೆ ಬಂದರೆ ಒಳ್ಳೆಯದು. ಮತ್ತು ಇವರು ದಂತವೈದ್ಯ ಅಂದರೆ ಡೆಂಟಿಸ್ಟ್. ಇವರು ಹೆಸರು ಹೇಳ ಬೇಡವಾ? ನೀವೇ ಹೇಳ್ಬಿಡಿ ನಿಮ್ಮ ಹೆಸರು. ಆ್ಯಕ್ಚುಲಿ ಮೇಡಮ್ ನನ್ನ ಹೆಸರು ದೀಪಿಕಾ ಪಡುಕೋನ್ ಅಂತ ಹೇಳೋಣ ಅಂತಿದ್ದೆ, ಬಟ್ ನನ್ನ ಹೆಸರು ರೇವತಿ ಅಂತ. ಓಕೆ, ಧನ್ಯವಾದಗಳು. ಕಾರ್ಯಕ್ರಮವನ್ನು ಅತ್ಯಂತ ಅದ್ಭುತವಾಗಿ ತೋರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಇದೀಗ ನಮ್ಮ ಸ್ಪಾನ್ಸರ್ಸ್ ಅನ್ನು ವೇದಿಕೆ ಮೇಲೆ ಕರೆಯುವಂಥ ಸಮಯ. ನಮ್ಮ ಈ 2 ದಿನದ ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಯಿಂದ ನಡಿಬೇಕಿದ್ರೆ ಇದರ ಹಿಂದೆ ನಮಗೆ ಸಪೋರ್ಟಿವ್ ಆಗಿ ನಿಂತಹ ಕೆಲವು ಸ್ಪಾನ್ಸರ್ಸ್ ಅವರನ್ನು ಈಗ ನಾನು ವೇದಿಕೆ ಮೇಲೆ ಆಹ್ವಾನಿಸಿದ್ದೇನೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಫಂಡ್ಸ್ ಕಾರ್ಡ್ ಇದು ನಮ್ಮವರೇ ಆದ ಕುಮಾರ್ ನಾಯಕ್ ಲೆಡ್ ಬೈ ಕಂಪನಿ. ಇವರೇ ಈ ಕಂಪನಿಯಿಂದ ನಡೆಸ್ತಾ ಇರೋದು. ಇವರಿಂದ ನಮಗೆ ಅತ್ಯಂತ ದೊಡ್ಡ ಸಪೋರ್ಟ್ ಸಿಕ್ಕಿದೆ. ದಯವಿಟ್ಟು ಬನ್ನಿ ಕುಮಾರ್ ನಾಯಕ್ ಅವರೇ. ಅದೇ ರೀತಿ ಇನ್ನೊಬ್ಬರು ನಮ್ಮೊಂದಿಗಿದ್ದಾರೆ ಕ್ಯಾಪಿಟಲ್ ನೆಕ್ಸಸ್ ಅಸೆಟ್ ಸರ್ವಿಸಸ್ ಕಂಪನಿಯಿಂದ. ಪ್ಲೀಸ್ ಕಮ್ ಸರ್. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸಿ. ಅದೇ ರೀತಿ ಕುಮಾರ್ ನಾಯಕ್ ನಡೆಸುವಂಥ ಕಂಪನಿ ಫಂಡ್ಸ್ ಕಾರ್ಡ್, ಇದರ ಅವರ ಅಂಡರಲ್ಲಿ 3 ಜನ ಕ್ಲೈಂಟ್ಸು ಇದ್ದರು. ಅವರ ಹೆಸರು ಹೇಳೋದಿದ್ರೆ ಎವರ್ ಗ್ರೀನ್ ಮಾಡ್ಯುಲರ್ ಕಿಚನ್ಸ್, ಹೈ ಫ್ಲೋ ಎಕೋ ವಾಟರ್ ಪ್ಯೂರಿಫೈರ್ ಹಾಗೂ ಖುಷಿ ಇಂಡಸ್ಟ್ರೀಸ್. ಸರ್, ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಸರ್, ನಮ್ಮ ಕಂಪ್ನಿ ಹೆಸರು ಕ್ಯಾಪಿಟಲ್ ನೆಕ್ಸಸ್ ಅಂತೇಳಿ. ಏನು ಕ್ಯಾಪಿಟಲ್ ನೆಕ್ಸಸ್ ಅಂದರೆ ಅಡ್ವೈಸರಿ ಕಂಪ್ನಿ. ನಿಮ್ಮ ಫೈನಾನ್ಸಸ್ ಗೋಲ್ಸ್ನ ರೀಚ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಎಕ್ಸಾಂಪಲ್, ನಿಮ್ಮ ಮನೆ ತೊಗೊಳೋದಾಗ್ಬೋದು, ಅಥವಾ ನಿಮ್ಮ ಮಕ್ಕಳು ಮ್ಯಾರೇಜ್ ಆಗ್ಬೋದು, ಅಥವಾ ನಿಮ್ಮ ರಿಟೈರ್ಮೆಂಟ್ ಆಗ್ಬೋದು. ಇದಕ್ಕೆ ಎಷ್ಟು ಈಸಿಯಾಗಿ, ಎಷ್ಟು ಹೋಲಿಸ್ಟಿಕ್ಕಾಗಿ, ಎಷ್ಟು ಸೈಂಟಿಫಿಕ್ಕಾಗಿ ಅಚೀವ್ ಮಾಡೋದು ಅಂತ ನಾವು ಹೆಲ್ಪ್ ಮಾಡ್ತೀವಿ. ದಿಸ್ ಈಸ್ ಮೈ ಕಂಪ್ನಿ ಪ್ರಾಡಕ್ಟ್ಸ್. ಸೋ ಮೆನಿ ಪ್ರಾಡಕ್ಟ್ಸ್ ಇದೆ. ಅಸೆಟ್ ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಲ್ಲ ಇಲ್ಲಿ. ಯಾರಿಗಾದರೂ ಫೈನಾನ್ಷಿಯಲ್ ಗೋಲ್ನ ಪ್ಲ್ಯಾನ್ ಮಾಡ್ಕೋಬೇಕು, ನೀವು ಫ್ಯೂಚರ್ ಚೆನ್ನಾಗಿ ಬೇಕು ಅಂತ ಅಂದ್ಕೊಂಡ್ರೆ ಪ್ಲೀಸ್ ವಿಸಿಟ್. ನಮ್ಮ ಕಂಪ್ನಿ ಆಫೀಸು ಬನಶಂಕರಿ 3rd ಸ್ಟೇಜಲ್ಲಿದೆ. ಆ್ಯಂಡ್ ಸ್ಟಾಲ್ ಆಲ್ಸೋ ಔಟ್ಸೈಡ್ ಇದೆ. ಪ್ಲೀಸ್ ವಿಸಿಟ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಹಿಂದ್ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್ ಕ್ಯಾಪಿಟಲ್ ನೆಕ್ಸಸ್. ನಿಮಗೆ ಯಾವುದೇ ಥರದಂಥ ನಿಮ್ಮ ಹತ್ರ ದುಡ್ಡಿದೆ, ಅದನ್ನು ಹೆಂಗೆ ಉಪಯೋಗ ಮಾಡಬೇಕು ಅಂತ ಗೊತ್ತಿಲ್ಲ, ಇವತ್ತೊಂದು 100 ರೂಪಾಯಿ ಹಾಕಿ ನಾಳೆ 200 ರೂಪಾಯಿ ಹೆಂಗೆ ತೆಗಿಬೇಕು ಅಂತ ನಿಮಗೆ ಬ್ರಿಲಿಯಂಟ್ ಐಡಿಯಾಸ್ ಏನಾದ್ರು ಬೇಕಾದರೆ ಕ್ಯಾಪಿಟಲ್ ನೆಕ್ಸಸ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಬ್ರಿಲಿಯಂಟ್ ಇನ್ವೆಸ್ಟ್ಮೆಂಟ್ಸ್ ಪ್ಲ್ಯಾನ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ದಯವಿಟ್ಟು ಅವರಿಗೆ ಸಪೋರ್ಟ್ ಮಾಡಿ. ಸೊ ವಿ ಆರ್ ಮ್ಯಾನೇಜಿಂಗ್ 600+ ಕ್ಲೈಂಟ್ಸ್ ಇನ್ವೆಸ್ಟ್ಮೆಂಟ್. ಅರೌಂಡ್ 150 crores ಇನ್ವೆಸ್ಟ್ಮೆಂಟ್ ಇದೆ ನಮ್ಮ ಹತ್ರ. ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಆ ಗೋಲ್ಸ್ಗಳನ್ನ ಪ್ರತಿ ಕ್ಷಣ ಯಾವ್ಯಾವ ಟೈಮಲ್ಲಿ ಇದೆ ಆ ಟೈಮಲ್ಲಿ ವಿಡ್ರಾ ಮಾಡ್ತಾಯಿದ್ದೀವಿ. ಕೆಲವು ಜನ ಮನೆ ತೊಗೊತಿದ್ದಾರೆ, ಕೆಲವು ಜನ ಅವ್ರ ಮಕ್ಕಳು ಮದುವೆ ಮಾಡ್ತಿದ್ದಾರೆ, ಆ್ಯಂಡ್ ಟ್ರಾವೆಲ್ ಕೂಡ ಹೋಗ್ತಿದ್ದಾರೆ. ಸೊ ನಮ್ಮ ಕ್ಲೈಂಟ್ ಹ್ಯಾಪಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಹ್ಯಾಪಿಯಾಗಿರಬೇಕು ಮತ್ತು ನಿಮ್ಮ ಗೋಲ್ಸ್ನ ರೀಚ್ ಮಾಡಬೇಕು ಅಂದರೆ ಥಿಂಕ್ ಇಟ್ ಅಗೇನ್. ಪ್ಲೀಸ್ ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕುಮಾರ್ ನಾಯಕ್ ಅಂದ್ಬಿಟ್ಟು. ನಾನಿದೆ ಎ ಬ್ಲಾಕ್ 1004 ಇರೋದು. ಸೊ ಫಂಡ್ಸ್ ಕಾರ್ಡ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಚಾನಲ್ ಪಾರ್ಟ್ನರ್. ಸೊ ನಾವು ಫಂಡ್ ರೈಸ್ ಮಾಡ್ತೀವಿ ಆನ್ ಬಿಹಾಫ್ ಆಫ್ ಕ್ಲೈಂಟ್ಸ್. ಸೊ ಲೋನ್ ಅಗೇನೆಸ್ಟ್ ಪ್ರಾಪರ್ಟಿ, ಬಿಸ್ನೆಸ್ ಲೋನ್ಸು, ಪರ್ಸ್ನಲ್ ಲೋನ್ಸು. ಸೊ ನನ್ನ ಒಂದು ಕಂಪ್ನಿನಲ್ಲಿ 3 ಏನು ಕ್ಲೈಂಟ್ಸ್ ಫಂಡ್ಸ್ ಮಾಡಿದ್ದಾರೆ, ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ನಮ್ಮ
ಬ್ರಿಗೇಡ್ 7 ಗಾರ್ಡನ್ ಮುಖಾಂತರ ನಾನು ಅವ್ರಿಗೆ ನಾವು ನಮ್ಮೆಲ್ಲರ ಪರವಾಗಿ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಕ್ಚುಲಿ ಮೂವರಿಗೂ ನಾನು ಇನ್ವೈಟ್ ಮಾಡಿದೆ, 3 ಪ್ರೊಪರೇಟರ್ಗಳಿಗೆ. ಬಟ್ ಮೂವರು ಅವರು ಬ್ಯುಸಿ ಇರೋ ಕಾರಣಕ್ಕೋಸ್ಕರ ಸೊ ಅವ್ರು ನಮಗೆ ವಿಶ್ ಮಾಡಿದ್ರು. ಸೊ ಎವರ್ಗ್ರೀನ್ ಮಾಡ್ಯುಲರ್ ಮತ್ತು ಖುಷಿ ಇಂಡಸ್ಟ್ರೀಸ್ ಬೋತ್ ಆರ್ ಏನು ಇಂಟೀರಿಯರ್ ಡಿಸೈನರ್ಸ್. ಸೊ ಆಮೇಲೆ ಆಕ್ವಾಫಿನ್ ಬಂದುಬಿಟ್ಟು ಇದು ಕಂಪ್ಲೀಟ್ಲಿ ಇದು ಏನು ವಾಟರ್ ಪ್ಯೂರಿಫೈರ್ ಸಂಸ್ಥೆ. ಸೊ ಯಾರಿಗೇನಾದರೂ ರಿಕ್ವೈರ್ಮೆಂಟ್ಸ್ ಆ ಥರ ಏನಾದರೂ ಬಂದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಥ್ರೂ ಫಂಡ್ಸ್ ಕಾರ್ಟ್ ನಾವು ಅವ್ರಿಗೆ ಕನೆಕ್ಟಿವಿಟಿ ಮಾಡಿ ಕೊಡ್ತೀವಿ. ಥ್ಯಾಂಕ್ ಯು ಕುಮಾರ್ ನಾಯಕ್. ದಯವಿಟ್ಟು ಅವರು ನಮಗೆ ಸಪೋರ್ಟ್ ಮಾಡಿದಾಗ ನಾವು ಅವರಿಗೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ. ನಮಗಂತೂ ಫೈನಾನ್ಷಿಯಲ್ ಸಪೋರ್ಟ್ ಯಾವತ್ತಿದ್ರೂ ಬೇಕೇ ಬೇಕಾಗುತ್ತೆ. ಎನಿ ನೀಡ್ ಇರ್ಬೋದು, ಪರ್ಸನಲ್ ಲೋನ್ಸ್ ಇರ್ಬೋದು, ಬಿಸ್ನೆಸ್ ಲೋನ್ಸ್ ಇರ್ಬೋದು, ಅಥವಾ ಎನಿ ಡೆವಲಪ್ಮೆಂಟ್ ಲೋನ್ಸ್ ಇರ್ಬೋದು, ಕುಮಾರ್ ನಾಯಕ್ ಅವರನ್ನು ದಯವಿಟ್ಟು ಸಂಪರ್ಕ ಮಾಡಿ. ಇದೀಗ ಸರ್, ನಮ್ಮ ಬ್ರಿಗೇಡ್ 7 ಗಾರ್ಡನ್ಸ್ ಕರ್ನಾಟಕ ರಾಜ್ಯೋತ್ಸವ ಸಮಿತಿ ಹಾಗೂ ಎಲ್ಲ ಬ್ರಿಗೇಡ್ 7 ಗಾರ್ಡನ್ಸ್ ನಿವಾಸಿಗಳಿಂದ ನಿಮಗಿದು ಸಣ್ಣ ಉಡುಗೊರೆ. ದಯವಿಟ್ಟು ಸ್ವೀಕರಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಬರಲಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಸಪೋರ್ಟಿಗೆ ಬೆನ್ನೆಲುಬಾಗಿ ನಿಂತಹ ಕುಮಾರ್ ನಾಯಕ್ ಮತ್ತು ಫಂಡ್ಸ್ ಕಾರ್ಟ್ ಆ್ಯಂಡ್ ಕ್ಯಾಪಿಟಲ್ ನೆಕ್ಸಸ್ ಕಂಪನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದೀಗ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ದಯವಿಟ್ಟು ಕ್ಷಮೆ ಇರಲಿ, ಮತ್ತೊಮ್ಮೆ ನಾನು ವೇದಿಕೆಗೆ ಆಗಮಿಸಿದ್ದೇನೆ. ತಡವಾಗಿ ಪ್ರಾರಂಭ ಆಗ್ತಾಯಿದೆ, ಕೆಲವು ತಾಂತ್ರಿಕ ಪರಿಕರಗಳನ್ನು ಜೋಡಿಸ್ಕೋಬೇಕಾಯಿತು. ಅದರಿಂದ ಈ ಸ್ವಲ್ಪ ತಡವಾಗಿದೆ. ಆದರೂ ಅದೇ ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರ, ಬೆಂಬಲ ಕೋರ್ತಾ ಇದ್ದೇನೆ. ಈಗ ನಾನು ಈಗಾಗಲೇ ಹೇಳಿದಂತೆ, ಈಗ ನಾನು ಮೊದಲನೆಯ ಜೋಡಿಯನ್ನು ವೇದಿಕೆಗೆ ಕರೆಯುವಂಥ ಸಮಯ. ಈಗಾಗಲೇ ಜೋಡಿಯ ಒಬ್ಬ ಸದಸ್ಯರು ವೇದಿಕೆಗೆ ಬಂದಿದ್ದರು. ಪುನಃ ಆ ಅತಿಥಿಯನ್ನು ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ನನ್ ಅದರ್ ದ್ಯಾನ್ ಈ ಹಾಡು ಯಾರಿಗೆ ಅವರು ಹಾಡಿದ್ದಾರೆ ಅನ್ನೋದನ್ನು ನಿಮಗೆ ತಿಳಿಸಬೇಕಾದ್ರೆ, ಅವರು ಹಾಡಿರುವಂತಹ ಸಂಗಾತಿಯನ್ನು ಈ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಶ್ರೀಮತಿ ಮೀರಾ ರಾಘವೇಂದ್ರ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಎಂತಹ ಅದ್ಭುತ ಜೋಡಿ, ಅದ್ಭುತ ನೃತ್ಯ. ಇದು ಒಳ್ಳೆಯ ಶುಭಾರಂಭ ಈ ಕಾರ್ಯಕ್ರಮಕ್ಕೆ. ಈ ಜೋಡಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೀನಿ. ನಮ್ಮ ಆಟದ ನಿಯಮದ ಪ್ರಕಾರ ಒಬ್ಬ ಸ್ಪರ್ಧಿಗೆ ಹೆಡ್ಫೋನ್ ಹಾಕಲಾಗುತ್ತೆ. ಯಾಕೆಂದರೆ ಅವರ ಸಂಗಾತಿಗೆ ಕೇಳುವ ಪ್ರಶ್ನೆಗಳು ಇವರ ಕಿವಿಗೆ ಬೀಳಬಾರದು. ಹಾಗೆ ತಾವುಗಳು ಸಹ ಈ ಉತ್ತರವನ್ನು ಪ್ರಾಂಪ್ಟ್ ಮಾಡಬಾರ್ದು. ಯಾಕೆಂದರೆ ನೀವು ಪ್ರಾಂಪ್ಟ್ ಮಾಡಿದ್ರೆ ಅವರಿಗೆ ನೆಗೆಟಿವ್ ಪಾಯಿಂಟ್ಸ್ ಬರುತ್ತೆ. ಸೊ ಇದರಿಂದ ಮೊದಲನೇದು 3 ಪ್ರಶ್ನೆಗಳು ಮಹಿಳಾ ಸ್ಪರ್ಧೆಗೆ ಇರುತ್ತೆ, 2 ಪ್ರಶ್ನೆಗಳು ಪುರುಷ ಸ್ಪರ್ಧೆಗೆ ಇರುತ್ತೆ. ಸೊ ಈಗ ನಮ್ಮ ರಾಘವೇಂದ್ರ ಅವರ ಕಿವಿ ಮುಚ್ಚಿಸ್ತಾ ಇದ್ದೀನಿ, ಅವರ ಶಾಂತಿ ನೆಮ್ಮದಿಗೋಸ್ಕರ. ಚೆನ್ನಾಗಿದ್ದೀರಾ? ಕೇಳಿಸ್ತಾ ಇದೆ ಹಾಗಾದ್ರೆ? ಹಾಂ, ಈ ಜೋಡಿಗೆ ಬಂದಿರತಕ್ಕಂಥ ಮೊದಲನೇ ಪ್ರಶ್ನೆ ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 15 ನನಗೂ ಗೊತ್ತಿಲ್ಲ ಏನಿದೆ ಅಂತ. ಬಂದದ್ದನ್ನು ಬಂದ ಹಾಗೆ ತೆಗೆದುಕೊಳ್ಳುವ ಸ್ವಭಾವ ಯಾರದು? ಹದಿನೈದನೇ ಪ್ರಶ್ನೆ ರಾಘವೇಂದ್ರ ಅವರು.
ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸಿದೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ನಿಮ್ಮ ಸಂಗಾತಿ ದೇವರೇ, ಈ ಹಾಡನ್ನು ಎಲ್ಲಾದರೂ ಹಾಡಿದೀಯಾ? ಎರಡನೇ ಪ್ರಶ್ನೆ ಇಲ್ಲ. ಕ್ವಶನ್ ನಂಬರ್ 15 ರಿಪೀಟ್ ಮಾಡಿ ಪ್ಲೀಸ್. ಕ್ವಶನ್ ನಂಬರ್ 15. ಕ್ವಶನ್ ನಂಬರ್ 42, 42. ಯಾರು? ಕ್ವಶನ್ ನಂಬರ್ 22. ಈಗ ಈ ಪೇರಿನ 3 ಪ್ರಶ್ನೆಗಳಿಗೆ ನಮಗೆ 1 ಇಲ್ಲ, 2 ಸರಿಯಾಗಿ ಉತ್ತರ ಬಂದಿದೆ ಮತ್ತು 1 ತಪ್ಪು ಉತ್ತರ ಬಂದಿದೆ. ಆದ್ದರಿಂದ ಸಾರಿಗೆ ಈಗ 2 ಅಂಕಗಳು ಈ ಜೋಡಿಗೆ ಬಂದಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ರಾಘವೇಂದ್ರ ಸರ್. ಇವತ್ತರ ಹೋಗಿ ಹಾಯಾಗಿ ಕುಳಿತಿರೋ ನೀನು ರಾಣಿ ಹಾಗೆ ಅಂತ ಅಡುಗೆ ಮಾಡಿಡಿ. ಓಕೆ. ಸರ್, ಸೀರಿಯಲ್ ನಂಬರ್ 2. ಉಮಾ ಆ್ಯಂಡ್ ಪ್ರಕಾಶ್. ಉಮಾ ಅವರು ಪ್ರಕಾಶ್ ಅವರು ಮೊದಲು ಬರ್ತಾ ಇದ್ದಾರೆ. ಬಿಗ್ ಎಂಟ್ರಿ ಪ್ರಕಾಶ್ ಸರ್. ರಾಮ್ ಸರ್, ಒಳ್ಳೆ ಮ್ಯೂಸಿಕ್ ಹಾಕಿ ಸಾರ್ಗೆ. ನಿಮ್ಗೆ ಒಳ್ಳೆ ಹೈಪ್ ಕೊಡ್ತಾ ಇದ್ದೀನಿ ಸರ್. ಮಾತುಗಳು ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು ಚೆಲುವೆ ನೋಡಲು. ಮೇಡಮ್ಗೊಂದು ಹಾಡಕ್ಕಿಪ್ಪ, ಆಮೇಲೆ ನಮಗೆ ನಾಳೆ ಸಿಕ್ಕಾಗ ಹಲವನ್ನೆಲ್ಲ. ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ. ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ತಾನೋ ತಂದಾನ ತಾನೋ ನಾನಯ್ಯ ಬೊಂಬೆ ನಾನಯ್ಯ. ಜೋರ ಚಪ್ಪಾಳೆ ಬರಲಿ ಯುವ ಜೋಡಿಗೆ. ಅಲ್ವೇ, ಯುವ ಜೋಡಿ ಅಲ್ವೇ? ಏನು 13 ವರ್ಷನಾ? ಮ್ಯೂಸಿಕ್ ಪ್ಲೀಸ್ ಫಾರ್ ದಿಸ್ ಮೈಕ್. ಕೇಳಿಸ್ತಾ ಇದೆಯಾ? ಡಿಪ್ಲೊಮ್ಯಾಟಿಕ್ ಆನ್ಸರ್ ಬೇಡ, ಒಂದೇ ಆಪ್ಷನ್ ಇರೋದು ನಿಮ್ಗೆ. ಕೆರಿಯರ್ ಕ್ವಶನ್ ನಂಬರ್ 35, 35. ಪ್ರಶ್ನೆ ಹೇಗಿದೆ?
ಪ್ರಶ್ನೆ ನಂಬರ್ 15. ಕ್ವಶನ್ ನಂಬರ್ 13. ಉತ್ತರ ಹೇಳುತ್ತಾರೆ. ಸುಳ್ಳು ಹೇಳುತ್ತಾರೆ. ಕ್ವಶನ್ ನಂಬರ್ 35 ಪ್ಲೀಸ್. ನಿಜನಾ ಸುಳ್ಳ? ನಿಜ. ಕ್ವಶನ್ ನಂಬರ್ 26. ಕ್ವಶನ್ ನಂಬರ್ 26 ಪ್ಲೀಸ್. ಒಂದು ಚಾಯ್ಸು. ವಂಡರ್ಫುಲ್ ಕಪಲ್. ಆಲ್ 3 ಆನ್ಸರ್ಸ್ ಆರ್ ಸಿಮಿಲರ್. ದೇ ಗೆಟ್ 3 ಪಾಯಿಂಟ್ಸ್. ಥ್ಯಾಂಕ್ ಯು ಪ್ರಕಾಶ್ ಸರ್. ಥ್ಯಾಂಕ್ ಯು. ಗೆದ್ದಿದ್ದೀರಾ ನೀವು. ಥ್ಯಾಂಕ್ ಯು. ಎಲ್ಲ ಸರಿ. ಆದರ್ಶ ದಂಪತಿಗಳು. ಬಸವರಾಜ್ ಲೇಖನ. ಬಸವರಾಜ್ ನಿಟ್ಟೂರ್ ಅವರು ನಮ್ಮ ಸಮುಚ್ಚಯದ ಅತ್ಯಂತ ಸ್ಮಾರ್ಟ್ ಯುವಕ ಹಾಗೂ ಮೇಡಮ್ ಇದ್ದಾರೆ. ಬ್ಯೂಟಿಫುಲ್ ಕಪಲ್. ಸೊ ಲೆಟ್ಸ್ ವೆಲ್ಕಮ್ ದೆಮ್ ವಿತ್ ಮ್ಯೂಸಿಕ್ ಪ್ಲೀಸ್. ರಾಮ್ ಸರ್. ಬಸವರಾಜರ ಸ್ವಲ್ಪ ನಿಧಾನವಾಗಿ ಬನ್ನಿ. ನಿಮ್ಮನ್ನ ಬಸವರಾಜ್ ನಿಟ್ಟೂರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಮೇಡಮ್ ಅವ್ರ ಸಾಂಗು. ವಂಡರ್ಫುಲ್ ಮೇಡಮ್. ಥ್ಯಾಂಕ್ ಯು ಬಸವರಾಜ್. ಆ್ಯಂಡ್ ಇನ್ಸಿಡೆಂಟಲಿ ಇವತ್ತು ಲೇಖನ ಮೇಡಮ್ ಅವರ ಹುಟ್ಟುಹಬ್ಬ ಅಂತ ಸುದ್ದಿ ಬಂತು. ಈಗ ಎಲ್ಲರೂ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋಣ. ಓಕೆ. ಕ್ವಶನ್ ನಂಬರ್ 29 29. ಮೊಬೈಲ್.
ಖುಷಿ ಇರುತ್ತೆ ಬಂದಾಗ. ಕ್ವಶನ್ ನಂಬರ್ 39. ಆ 39ನೇ ಪ್ರಶ್ನೆಗೆ ಹೌದು. ಅವರಿಗೆ ಹೆಡ್ಫೋನ್. ಮೊದಲನೇ ಪ್ರಶ್ನೆ ನಾವು ಕೇಳಿದ್ದು 29ನೇ ಪ್ರಶ್ನೆ, ನಿಮ್ಮ ಸಂಗಾತಿ ನಿಮಗೆ ಕೊಟ್ಟ ಅನಿರೀಕ್ಷಿತ ಗಿಫ್ಟ್ ಕಾಣಿಕೆ. ವಾಚ್. ನಿಮ್ಮ ಸುಂದರ ಸ್ನೇಹಿತೆ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಸಂಗಾತಿಯ ನಡವಳಿಕೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ. ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂದರೆ ಸಂತೋಷ ಕೊಡುತ್ತಾ, ಖುಷಿ ಕೊಡುತ್ತಾ? ತುಂಬ ಸಂತೋಷ ಕೊಡುತ್ತೆ. ಖುಷಿ. ವಿರಸವನ್ನು ಸಮನಾಗಿ ತಗೊಂಡಿದ್ದೀರಾ? ಹೌದು. ಈ ತಂಡ, ಈ ಜೋಡಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಪಡೆದಿದ್ದಾರೆ, 2 ಅಂಕಗಳನ್ನು ಗಳಿಸಿದ್ದಾರೆ. ಥ್ಯಾಂಕ್ ಯು ಬಚ್ಚರ. ಮೇಘಾ ಗೌಡ ಪ್ರಸನ್ನ, 1 ನಿಮಿಷ. ಆಕಾಶದಿಂದ ಧರೆಗಿಳಿದ ರಂಭೆ, ಆಕಾಶದಿಂದ ಧರೆಗಿಳಿದ ರಂಭೆ, ಇವಳೇ ಚಂದನದ ಗೊಂಬೆ, ಇವಳೇ ಚಂದನದ ಗೊಂಬೆ. ಅದ್ಭುತ ಜೋಡಿ, ಅದ್ಭುತ ನೃತ್ಯ. ಈಗ ಪ್ರಶ್ನೆಗೆ ನೇರವಾಗಿ ಹೋಗ್ತೇವೆ. ಸಮಯ ಅದ್ಭುತ ಜೋಡಿ, ಅದ್ಭುತ ನೃತ್ಯ, ಬಹಳ ರೊಮ್ಯಾಂಟಿಕ್ ಆಗಿರ್ತಕ್ಕಂಥ ಜೋಡಿಗೆ ಕ್ರಮಕ್ಕೆ ಸ್ವಾಗತ. ಕ್ವಶನ್ ನಂಬರ್ 43. ಮದುವೆ ಆಗಿ ಪ್ರೀತಿಸಿದ್ದು. ಕ್ವಶನ್ ನಂಬರ್ 1. ಫಸ್ಟ್ ಕ್ವಶನ್. ನಾನು ಅಂದರೆ ಇದನ್ನು ಅವ್ರು ನೋಡೋಕ್ಕೆ ಬಂದಿದ್ದು ದಿನದಿಂದ ಹೇಳ್ಬೋದಾ ಅಥವಾ ಫಸ್ಟ್ ನಾವಿಬ್ಬರು ಪ್ರೈವೇಟ್ ಹಾಂ, ಹಾಸನ್ನಲ್ಲಿ ನಮ್ಮ ಮನೆಯಲ್ಲಿ ಜನವರಿ 17ನೇ ತಾರೀಕು 2016ನೇ ಇಸ್ವಿ, ಸಮಯ ಬೆಳಗ್ಗೆ 9:30ರಿಂದ 10 ಗಂಟೆ. 1-2-12. ನಾನೇ ಹೌದು, ಖಂಡಿತ. ಏನಾದರೂ ಹೊಡೆದಾಕ್ತೀನಿ. ಚಿಪ್ಸ್ ತಂದ್ಕೊಟ್ಟಿಲ್ಲ ಅಂದೋ ಒಂದೇ ವಿಚಾರಕ್ಕೆ ಐಫೋನ್ ಹೊಡೆದಾಕಿದ್ದೀನಿ ನಾನು. ಅದ್ಭುತ. ನಾನು ಭಾಗ್ಯಶಾಲಿ, ನನ್ನ ಐಬಾಲ್ ಇನ್ನೂ ಸೇಫ್ ಆಗಿದೆ. ನಂಬರ್ 12 ಉತ್ತರ. ಅವರು ಕ್ವಶನ್ ನಂಬರ್ 1.
ಅವರು ನಿಮ್ಮನ್ನು ಭೇಟಿಯಾದ್ದು. ಮ್ಯಾರೇಜ್ ಫಿಕ್ಸ್ ಸಾರಿ ನೋಡೋಕೆ ಹೋದಾಗ ಫಸ್ಟು, ಆಮೇಲೆ ಫಿಕ್ಸ್ ಆದಮೇಲೆ ಫೆಬ್ರವರಿ 14 ಫಸ್ಟು ನೋಡಿದ್ದಾನೆ, ಹೆಣ್ಣು ನೋಡೋಕೆ ಹೋಗಿದ್ದು ಅಷ್ಟೇ. ಫಿಕ್ಸ್ ಆದಮೇಲೆ ನೋಡಿದ್ದು ಫೆಬ್ರವರಿ 14 CTR ಹೋಟೆಲಲ್ಲಿ ಹೋಗಿದ್ದು. ಭೇಟಿ ಆದ ಸ್ಥಳ ಅವ್ರ ಮನೆ ಹಾಸನಲ್ಲಿ. ಹಾಂ, ಸಮಯ ಮೇ ಬಿ 11:30 1 ಗಂಟೆ ಒಳಗಡೆ. ದಿನಾಂಕ ಜನವರಿ ಐ ಥಿಂಕ್ 17 ಅನಿಸುತ್ತೆ. 17 ಮೇ ಬಿ. ಹಾಂ, 2016. ಕ್ವಶನ್ ನಂಬರ್ 43. ಮದುವೆ ಆಗೋದು ಅಥವಾ ಮದುವೆ ಆಗಿ ಪ್ರೀತಿಸೋದು ನಿಮ್ಮ ಸಂಗಾತಿ? ಎರಡು. ನಾವು ಮದುವೆ ಆದಮೇಲೆ ಪ್ರೀತಿ ಮಾಡ್ತದೆ. ಒಂದು ಪ್ರಶ್ನೆ ಬಿಟ್ಟು ಇನ್ನೆರಡು ಪ್ರಶ್ನೆಗಳನ್ನು ಸರಿಯಾಗಿ ಉತ್ತರಿಸಿದ್ದಾರೆ. ಇವರಿಗೆ 2 ಅಂಕಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪೂರ್ಣಿಮಾ ಗಿರೀಶ್. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ಕ್ವಶನ್ ನಂಬರ್ 37. ಹೆಡ್ಫೋನ್ 37. ಭತ್ತ ತೊಳುಕೈಗೆ ಮಣಿ ಮುಳ್ಳೆಟ್ಟಿದ ಮದಿಗೋದಣ್ಣ. ಉತ್ತರ ಅನಿಸುತ್ತೆ ಸರಿ. ಕ್ವಶನ್ ನಂಬರ್ 32. ಪೂರ್ಣಿಮಾ ಅವ್ರಿಗೆ. ಇಲ್ಲ ಒಂದೇ ಚಾಯ್ಸು ಪೂರ್ಣಿಮಾ ಅವ್ರಿಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 18. ಎಲ್ಲವನ್ನೂ ತೂಗಿಸ್ಕೊಂಡು ಹೋಗೋ ಗುಣ ಅವನದ್ದು. ಎರಡು ಗುಣ. ತಾಳ್ಮೆ, ಅವನ ತಾಳ್ಮೆ. ಅವರಿಗೆ ನಿಮ್ಮಲ್ಲಿ ಏನಿರಬಹುದು ಅಂತ ಹಿಡಿಸಿದ ಗುಣ ಒಂದು ಪೇಷನ್ಸ್, ತಾಳ್ಮೆ. ಇನ್ನೊಂದು ಗುಣ ಸಮಯ ಪ್ರಜ್ಞೆ, ಟೈಮ್ ಸೆನ್ಸ್. ಮಾನವೀಯತೆ, ಅನುಕಂಪ ನಿಮ್ಮಲ್ಲಿ ಯಾರಿಗೆ ಹೆಚ್ಚು? ಅವಳಿಗೆ. ಪೂರ್ಣಿಮಾ. ಪೂರ್ಣಿಮಾ. ನಾನು ಬಡವ ಅವಳು ಬಡವಿ, ಒಲವೇ ನಮ್ಮ ಬದುಕು, ಕವಿವಾಣಿ ನಿಮ್ಮ ಜೀವನಕ್ಕೆ ಸೂಕ್ತ ಅನಿಸುತ್ತಾ? ಹೌದು. ಈ ಜೋಡಿ ಕೂಡ 2 ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟಿದೆ. ಸೊ ಅದರಿಂದ ಇವರಿಗೆ 2 ಅಂಕಗಳು. ಈಗ ಲಾವಣ್ಯ ಅವಿನಾಶ್. ಕ್ವಶನ್ ನಂಬರ್ 24. ಕ್ವಶನ್ ನಂಬರ್ 24. ಯಾರಿವಳು ಸೂಸಿ ಮಲ್ಲಿ ಕಣ್ಣವಳು. ಅವಿನಾಶ್ ಹೆಡ್ಫೋನ್. ಕ್ವಶನ್ ನಂಬರ್ 24 ಮೇಡಮ್.
ಲೇಟಾಗಿ ಊಟ ಮಾಡೋದು. ಲೇಟಾಗಿ ಊಟ ಮಾಡೋದು. ಕ್ವಶನ್ ನಂಬರ್ 27. ಕೇಳಿಸ್ತಿದ್ಯಾ? 27. ನಿಮ್ಮಲ್ಲಿ ಯಾರಿಗೆ ಹೆಚ್ಚು ಪ್ರವಾಸದ ಹುಚ್ಚು? ಇಬ್ಬರಿಗೂ. ಇಬ್ಬರಿಗೂ. ಕ್ವಶನ್ ನಂಬರ್ 20. ಬೇಗ ಬೇಗ. ಕ್ವಶನ್ ನಂಬರ್ 20. ನೆಪ ಸರ್, ನೆಪ ಏನೂ ಕೊಡಲ್ಲ, ಬರೋದೇ ರೀಸನ್, ವರ್ಕಿಂಗ್ ರೀಸನ್ ಪ್ರಾಪರಾಗೇ ಇರುತ್ತೆ. ಅವರು ಹೇಳಿದ ರೀಸನ್ನ ಮೇಡಮ್ ನಂಬಿದ್ದಾರೆ, ಅವ್ರು ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಒಪ್ಕೊಳ್ಳೋಣ. ಕೆಲಸದಿಂದ ತಡವಾಗಿ ಬಂದಾಗ ನಿಮ್ಮ ಸಂಗಾತಿ ಕೊಡುವ ಅಸಹಾಯಕ ನೆನಪುಗಳು. ಕೆಲಸ ಆಯಿತು ಅಂತ ಹೇಳ್ತೀನಿ. ನಿಜ ಹೇಳ್ತಾರಂತೆ, ಕೆಲಸ ಆಯಿತು ಅಂತ. ಕೆಲಸ ಇರಲಿ ಇಲ್ಲದೆ ಹೋಗಲಿ, ಕೆಲಸ ಇತ್ತು ಅಂತ ಹೇಳ್ತಾರಂತ. ನೆಕ್ಸ್ಟ್ ಓದೇ ಬಿಡೋಣ, ಬರೋದು ಲೇಟ್ ಆಗಿಬಿಡುತ್ತೆ. ಕೊಡಿ. ನೆಕ್ಸ್ಟ್ ಯಾವುದು? ಇನ್ನು ಕ್ವಶನ್ ನಂಬರು 27. ಹಾಂ ಬೇಗ ಬೇಗ. ಅವರಿಗೆ ಲಾವಣ್ಯ ಅವ್ರಿಗೆ. ನೆಕ್ಸ್ಟ್ ಕ್ವಶನ್ನು 20. ಅಲ್ಲ ಎಷ್ಟು? 24. ಸಾರಿ 24. ಯಾವುದಕ್ಕೂ ಆಗಿಲ್ಲ. ಸೊ ಆಗಿಲ್ಲ, ಆಗಲ್ಲ, ಇನ್ನೂ ಬಂದಿಲ್ಲ. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಪೂಜಾ ಅರವಿಂದ್. ಆಗಲ್ಲ, ಏನೂ ಸರಿ ಇಲ್ಲ. ಕ್ವಶನ್ ನಂಬರ್ 41. ಸಂಗೀತ, ಸಾಹಿತ್ಯ, ನಾಟಕ, ಸಿನಿಮಾ ಹಾಗೂ ಲಲಿತ ಕಲೆಗಳ ಬಗ್ಗೆ ಹೆಚ್ಚಿನ ಒಲವು ಯಾರಿಗೆ? ನನಗೆ ಇದೆ. ಮೇಡಮ್ಗಿದೆ. ಎಲ್ಲದ್ರ ಬಗ್ಗೆ ಎಲ್ಲಾದರೂ ಇಲ್ಲಿ ಬಿಡಿ, ಪರವಾಗಿಲ್ಲ. ಅನಂತ ಕೃಷ್ಣ, ಇಟ್ಸ್ ಫೈನ್. ಇಲ್ಲ ಎಲ್ಲ. ಕ್ವಶನ್ ನಂಬರ್ 38. 38. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನೇನೂ ಹೇಳುವುದಿಲ್ಲ, ನಾನು ಹೇಳುವುದೆಲ್ಲ ಸತ್ಯ. ಈ ಸ್ಟೇಟ್ಮೆಂಟ್ ನಿಮ್ಮ ಸಂಗಾತಿಗೆ ಎಷ್ಟೋ ಒಪ್ಪುತ್ತದೆ? ಎಲ್ಲ ಒಪ್ಪತ್ತೆ. ಎಲ್ಲ ಒಪ್ಪುತ್ತೆ. ಕ್ವಶನ್ ನಂಬರ್ 21. ಕ್ವಶನ್ ನಂಬರ್ 21. ಸೋತು ಗೆಲ್ಲುವ ಮನಸ್ಥಿತಿ ನಿಮ್ಮಲ್ಲಿ ಯಾರದ್ದು? ಅರವಿಂದ್ ಅವ್ರದ್ದು. ಸೋತು ಗೆಲ್ಲುವ ಮನಸ್ಥಿತಿ ನಿಮಗೆ ಇದೆ. ವೆರಿ ಗುಡ್ ಅರವಿಂದ್ ಅವ್ರಿಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 38. ಸತ್ಯವನ್ನೇ ಹೇಳುತ್ತೆ. ಐ ಓನ್ಲಿ ಟೆಲ್ ಟ್ರೂತ್, ನಥಿಂಗ್ ಎಲ್ಸ್ ಬಟ್ ಟ್ರೂತ್. ಹೌ ಡಸ್ ಇಟ್ ಸಪೋರ್ಟ್ಸ್ ಯು? ನಾಟ್ ಯು. ಶಿ ಬಿಲೀವ್ಸ್ ಯು. ಓಕೆ, accepted. Question number 41. Who is more interested in fine arts like drama, literature, music? And Madam, Pooja Madam. ಎಲ್ಲ ಮೂರು ಸರಿ ಇದೆಯಲ್ಲ? ಮೂರು ಸರಿಯಾಗಿ ಅತ್ಯಂತ ಯಶಸ್ವಿ ಜೋಡಿಯಾಗಿದ್ದಾರೆ. ಇನ್ನೊಂದ್ಸಲಿ ಅವ್ರ ಡೈಲಾಗ್ ಕೇಳಬೇಡ ದಯವಿಟ್ಟು. ಆಗಲ್ಲ ಸರಿ ಹೋಗಲ್ಲ ಇದು. ಮೇಘಾ ಸಂಜೀವ್, ಸಾರಿ.
ಕ್ವಶನ್ ನಂಬರ್ 36, 36. ಮದುವೆ ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಂತ ಎಂದಾದರೂ ನಿಮಗೆ ಅನ್ನಿಸಿತ್ತಾ? ಇಲ್ಲ ಸರ್. ಇಲ್ಲ. ಕ್ವಶನ್ ನಂಬರ್ 5. ಭಿನ್ನಾಭಿಪ್ರಾಯಗಳು ಇದ್ದಾಗ ಮೊದಲು ರಾಜಿಯಾಗುವವರು ಯಾರು? ಅವರೇ ಸಂಜೀವ್. 11. ನೀವು ನಿಮ್ಮ ಸಂಗಾತಿಯಲ್ಲಿ ಬದಲಾಯಿಸಲು ಸಾಧ್ಯವಾದ ಹಾಗೂ ಬದಲಾಯಿಸಲಾಗದ 2 ಗುಣಗಳು. ಒಂದೊಂದೇ ಗುಣ ಹೇಳಿ ಸಾಕು. ಬದಲಾಯಿಸುವ ಗುಣ, ಬದಲಾಯಿಸಲಾಗದ ಗುಣ, 2 ಒಂದೊಂದೇ. ಅವ್ರು ಜಾಸ್ತಿ ಮಾತಾಡಲ್ಲ, ಅವ್ರಿಗೇನು ನೆನಪಿರಲ್ಲ. ಅವ್ರಿಗೇನು ನೆನಪಿಲ್ಲ, ಪೂರ್ ಮೆಮರಿ. ಸರ್, ಇದನ್ನು ಮಾತ್ರ ನೋಡಿ. ನೀವು ನಿಮ್ಮ ಸಂಗಾತಿಯಲ್ಲಿ ಬದಲಾಯಿಸಲು ಸಾಧ್ಯವಾದ ಹಾಗೂ ಬದಲಾಯಿಸಲಾಗದ 2 ಗುಣಗಳು. ನಿಮ್ಮ ಗುಣಗಳು ಅಷ್ಟೇ, ಅವ್ರ ಗುಣಗಲ್ಲ. ಸರ್, ಒಂದು ನನಗೆ ನೆನಪಿರಲ್ಲ ಜಾಸ್ತಿ. ನೆನಪಿರಲ್ಲ, ಪೂರ್ ಮೆಮರಿ. ಇನ್ನೊಂದು ಬೇಗ. ಯಾವುದು ನೆನಪಿಲ್ವಾ? ಬೇಗ. ಮಾತು ಜಾಸ್ತಿ ಆಡಲ್ಲ ನಾನು. ಮಾತು ಜಾಸ್ತಿ ಆಡಲ್ಲ. ಕ್ವಶನ್ ನಂಬರ್ 5. ಭಿನ್ನಾಭಿಪ್ರಾಯಗಳು ಇದ್ದಾಗ ಮೊದಲು ರಾಜಿಯಾಗುವವರು ಆಬ್ವಿಯಸ್ಲಿ ಸರ್. ಆಬ್ವಿಯಸ್ಲಿ ಸಂಜೀವ್ ಅವರು. ಕ್ವಶನ್ ನಂಬರ್ 36. ಮದುವೆ ವರೀಸ್ ಇನ್ವೈಟೆಡ್ ಫಾರ್ ಎವರ್ ಅಥವಾ ಎಂದಾದರೂ ನಿಮಗೆ ಅನಿಸುತ್ತಾ? ಇಲ್ಲ ಸರ್. ಇಲ್ಲ. ಇದು ಧೈರ್ಯವಾಗಿ ಹೇಳ್ತಾ ಇದ್ದಾರಾ ಅಥವಾ ಹೆದರ್ಕೊಂಡು ಹೇಳ್ತಾ ಇದ್ದಾರೆ? ಸರ್, ಅವ್ರ ಎದುರೇ ಧೈರ್ಯ. ಓಕೆ, ಸ್ಕೋರ್ ಪ್ಲೀಸ್. ಇಲ್ಲ ಸಂಜೀವ್ ಜಾಸ್ತಿ ಇವರು ಗೆದ್ದಿದ್ದಾರೆ. 3 ಪ್ರಶ್ನೆಗಳು ಒಳ್ಳೆ ಕರೆಕ್ಟ್ ಆಗಿರೋ ಉತ್ತರ. ಥ್ಯಾಂಕ್ ಯು ಸರ್. ಲಾಸ್ಟ್ ಪೇರ್ ಸರೋಜಾ ಮಹೇಶ್. ಓಕೆ, ಸರೋಜಾ ಮಹೇಶ್ ಅವರು ನಮ್ಮ ಕಾಂಪ್ಲೆಕ್ಸ್ನ ತುಂಟ ಜೋಡಿ ಅಂತ ಹೇಳ್ಬೋದು. ತುಂಟ ಹುಡುಗಿ, ಗಂಭೀರವಾದ ಹುಡುಗ ಅಂತ. ಶಿರಸ್ತ್ರಾಣವನ್ನು ಧರಿಸ್ಕೊಂಡಿದ್ದೀರಾ, ನೀವು ಕ್ಷೇಮ. ಓಕೆ. ಕ್ವಶನ್ ನಂಬರ್ 30. ಕ್ವಶನ್ ನಂಬರ್ 30. ನಿಮ್ಮಲ್ಲಿನ ಸಮಾನ ಅಭಿರುಚಿ, ಕಾಮನ್ ಟೇಸ್ಟ್, ಒಪ್ಪಿಟ್ಟಲ್ಲ. ಜನಕ್ಕೆ ಒಪ್ಪಿಸಿ ನ್ಯಾಯ. ಇಬ್ಬರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು. ಕ್ವಶನ್ ನಂಬರ್ 25. ಉತ್ತರ ಸಮಾಧಾನ ಮತ್ತು ತಾಳ್ಮೆ. ಕ್ವಶನ್ ನಂಬರ್ 17, 17. ಹ್ಯೂಮರ್ ಅಂದ ತಕ್ಷಣ ನಗ್ತಾ ಇದ್ದೀರಲ್ಲ. ಸರೋಜಾ ಅವರೇ ಅಂತ ಹೇಳ್ತಾ ಇದ್ದಾರೆ, ನಾವೆಲ್ಲ ನಂಬೋಣ. ಓಕೆ, ಥ್ಯಾಂಕ್ ಯು. ಸ್ಕೋರ್ ಪ್ಲೀಸ್. ಸಾರೆ. ಈ ಪ್ರಶ್ನೆಗೆ ಉತ್ತರ ಹೇಳಿ. ಕೂತ್ಕೊಳ್ಳಿ. ಕೇಳಿಸ್ತಿದ್ಯಾ ಸರೋಜಾ? ಕೇಳಿಸ್ತಿದ್ಯಾ?
ಸರೋಜಾ ಮೇಡಮ್ಗೆ. ಕ್ವಶನ್ ನಂಬರ್ 25. ನಿಮ್ಮ ಗುಣ ಅವ್ರಿಗೆ ಯಾವ್ದು ಇಷ್ಟ? ಅವ್ರ ಗುಣ ಅಲ್ಲ, ಸಮಾಧಾನ. ಕ್ವಶನ್ ನಂಬರ್ 30. ಬೇಗ, ಬಹಳಷ್ಟು ಯೋಚನೆ ಮಾಡ್ತಿದ್ದೀರಾ. ಉಪ್ಪಿಟ್ಟೊಂದು ಬಿಟ್ಟು ಫುಡ್ ಅಂದೆ. ಫುಡ್ಡಲ್ಲಿ ಯಾವುದೋ ಉಪ್ಪಿಟ್ಟಿದೆಯಾ? ಎಲ್ಲ ಇದೆ. ಫುಡ್ಡು ಅವ್ರು ಹೇಳೋದು ಸಮಾನ ಅಭಿರುಚಿ, ಆಹಾರದಲ್ಲಿ ಒಂದೇ ಅಭಿರುಚಿ ಇದೆ ಅಂತ. ಸ್ಕೋರ್ ಪ್ರಕಾರ ಇವರು ಈ ಜೋಡಿ ಕೂಡ 2 ಅಂಕಗಳನ್ನು ಗೆದ್ದಿದೆ. ಸೊ ಎಲ್ಲರಿಗೂ ಚಪ್ಪಾಳೆ ಬರ್ತೀನಿ. ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಎಲ್ಲ ಜೋಡಿಗಳಿಗೂ ಬಲೆ ಜೋಡಿ ಅಂತ ನೀವು ಒಪ್ಪಿದ್ರೆ ಎಲ್ಲರೂ ಇನ್ನೊಂದ್ಸಲ ದೀರ್ಘ ಕರತಾಳನ ಮಾಡಿ ಅವರಿಗೆಲ್ಲ ಪ್ರೋತ್ಸಾಹ ಕೊಡೋಣ. ಜನರೇ ದಯವಿಟ್ಟು ಹೋಗ್ಬೇಡಿ ಪ್ಲೀಸ್, ಎಲ್ಲರೂ ಕೂತ್ಕೊಳ್ಳಿ ದಯವಿಟ್ಟು. ಇನ್ನೊಂದು 15 ನಿಮಿಷ ಇದೆ ಕಾರ್ಯಕ್ರಮ. ಇದೇನು ನೀವು ನೋಡಿದ್ರೆ ಇದಕ್ಕೆ ಮುಂಚೆ ಆದರ್ಶ ದಂಪತಿಗಳ ಕಾರ್ಯಕ್ರಮ, ಅದರಲ್ಲಿ ಟೈ ಆಗಿದೆ. ಸೊ ಇವಾಗ ಒಂದು ಟೈ ಬ್ರೇಕರ್ ಆಗಿ ವಿನ್ನರ್ನ ಅನೌನ್ಸ್ ಮಾಡ್ತೀವಿ. ಅದಾದಮೇಲೆ ಇನ್ನೊಂದು ಸಣ್ಣ ಸರ್ಪ್ರೈಸ್ ಕಾರ್ಯಕ್ರಮ ಇದೆ, ದಯವಿಟ್ಟು ಆ ಸರ್ಪ್ರೈಸ್ ಕಾಯಿರಿ. ಜಸ್ಟ್ ಲೈಕ್ ನೆನ್ನೆ ಹೇಗೆ ನೀವೆಲ್ಲನೂ ಡ್ರಾಮಾ ಕಾದ್ಬಿಟ್ಟು ಯಾರೂ ರಿಗ್ರೆಟ್ ಮಾಡಿಲ್ಲ, ಹಾಗೆ ಒಂದು ಲಾಸ್ಟ್ ಸರ್ಪ್ರೈಸ್ ಫ್ಯಾಕ್ಟರ್ ಇದೆ. ದಯವಿಟ್ಟು ಅದನ್ನು ನೋಡ್ಬಿಟ್ಟು ಹೋಗಿ ಪ್ಲೀಸ್. ಮೇಘಾ ಆ್ಯಂಡ್ ಸಂಜೀವ್ ದಯವಿಟ್ಟು ನೋಡಿ ಯಾರು ವಿನ್ನರ್ ಆಗ್ತಾನೆ ಅಂತ. ಪ್ಲೀಸ್ ಯಾರು ಎದ್ದೋಗ್ಬೇಡಿ, ಇನ್ನೂ ಕಾರ್ಯಕ್ರಮ ಕಂಪ್ಲೀಟ್ಲಿ ಮುಗ್ದಿಲ್ಲ. ಕೈ ಸರಿಗೆ ಚಿತ್ರ ಬಸವ ಕರೆಕ್ಟ್ ಅಲ್ಲ? ಮೇಘಾ ಅಂಡ್ ಸಂಜೀವ್ ಆದರ್ಶ ದಂಪತಿಗಳ ವಿನರ್ಸ್. ಕಂಗ್ರ್ಯಾಚುಲೇಷನ್ಸ್. ನಾನು ಅದೇ ಏರಿಸ್ಬೇಕಂತ ಮಾಡಿದ್ದೆ. ಓಕೆ, ನೌ ದ ಸಾಂಗ್ ಫಾರ್ ಸಂಜೀವ್ ಸರ್. ಆಗಲಿಲ್ಲ ಅಂತ ಹೇಳ್ತೇನೆ. ಇರುವೆನು ಹೀಗೆ ಎಂದು ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಣೆಗೂ. ಇದು ನಮ್ಮ ಮೇಡಮ್ಗೆ ಒಂದು ಒಳ್ಳೆ ಸಾಂಗು. ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನಗುತ್ತನೀ ಕರೆದರೆ ನಗುತ್ತನೀ ಕರೆದರೆ ಮನವು ಸಂತೋಷ ಹಾಡಾದಂತೆ ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಪ್ರೈಸ್ 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 ಅವಕಾಶ ಕೊಡ್ಬೇಕಂತೆ. ಬೇಡ, ಒಂದು ಪ್ರತಿಭೆ ಸಾಕು. ಪಿಂಕ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.
ಕೊನೆಯಲ್ಲಿ ಬಂದು 5-10 ನಿಮಿಷಕ್ಕೆ ಬಂದು ಕೂತಿದ್ದೀರಾ. ಈ ಕಮಿಟ್ಮೆಂಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು ಸರ್ಪ್ರೈಸ್ ಫ್ಯಾಕ್ಟರ್ ಆಯಿತಾ? ನಿಮಗೆ ಮಾತ್ರ ಸರ್ಪ್ರೈಸು, ಹೋದವ್ರಿಗಿಲ್ಲ. ಹಾಂ, ಸೊ ಬಿಫೋರ್ ದ ಸರ್ಪ್ರೈಸ್ ಫ್ಯಾಕ್ಟರ್, ನಮ್ಮ ಕೋರ್ ಕಮಿಟಿಗೆ ಒಂದು ಕ್ರೆಡಿಟ್ಸ್. ಓಕೆ, ಆ ಕ್ರೆಡಿಟ್ ಕೊಡಲಿಲ್ಲ ಅಂದರೆ ತುಂಬ ತಪ್ಪಾಗುತ್ತೆ. ಯಾಕಂದರೆ ಇವತ್ತು ಸಂಜೆ ಬೆಳಗ್ಗೆ ನಾವು ಏನು ನೋಡಿದ್ದೀವಿ, ಹಬ್ಬ ಆಚರಿಸಿದ್ದೀವಿ, ಅದು ನಮ್ಮ ಕೋರ್ ಕಮಿಟಿ ಮತ್ತು ಅವರ ಹಾರ್ಡ್ ವರ್ಕಿಂದ ಮಾತ್ರ. ಅವ್ರು ಇಲ್ಲೇ ಹೋಗಿದ್ದಿದ್ರೆ ಇದು ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಈ ಇವೆಂಟ್ ಇಷ್ಟೊಂದು ಗ್ರ್ಯಾಂಡ್ ಸಕ್ಸಸ್ ಆಗಬೇಕಿದ್ರೆ ಕೋರ್ ಕಮಿಟಿ ಜೊತೆ ಇನ್ನು ಹಲವಾರು ಕಮಿಟಿಗಳು ನಮ್ಮ ಜೊತೆ ಇದ್ದು ಹೆಲ್ಪ್ ಮಾಡಿದ್ದಾರೆ. ಕೋರ್ ಕಮಿಟಿಗೆ ಥ್ಯಾಂಕ್ಸ್ ಹೇಳೋ ಮುಂಚೆ ಕೆಲವರನ್ನೆಲ್ಲ ನೆನೆಸ್ಕೊಳ್ಳೇಬೇಕು. ಫಸ್ಟ್ ಆಫ್ ಆಲ್ ಹೌಸ್ ಕೀಪಿಂಗ್. ನಮ್ಮ ಸುತ್ತಮುತ್ತಲು ಇದ್ದು ನಾವೆಲ್ಲ ಇವೆಂಟ್ ಆದಮೇಲೆ ಎದ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಡೇ ಬಂದು ನೋಡಿದಾಗ ಮತ್ತೆ ಫ್ರೆಶ್ ಲುಕ್ ಇರ್ತಾ ಇತ್ತು. ಇದಕ್ಕೆಲ್ಲ ಯಾರು ರೀಸನ್ ಅಂತ ಕೇಳಿದರೆ ಹೌಸ್ ಕೀಪಿಂಗ್. ಅವರಿಗೆ ನಿಮ್ಮೆಲ್ಲರೊಂದು ಜೋರಾದ ಚಪ್ಪಾಳೆಯೊಂದಿಗೆ ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳೋಣ. ಅದ್ರ ಜೊತೆ ನೋಡಿ, ಇಲ್ಲಿ ಒಂದು ಎಷ್ಟೋ ಲಕ್ಷಗಟ್ಟಲೆ ಮೆಟೀರಿಯಲ್ಸ್ ನಾವಿಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಇದನ್ನು ಯಾರು ನೋಡ್ಕೋತಾ ಇದ್ರು? ನಥಿಂಗ್ ಬಟ್ ಅವರ ಸೆಕ್ಯೂರಿಟಿ ಟೀಮ್. ಅವರಿಗೂ ಒಂದು ನಿಮ್ಮ ಒಂದು ಅಮೂಲ್ಯವಾದ ಚಪ್ಪಾಳೆಯ ಮೂಲಕ ಅವರನ್ನು ಒಂದು ಅಭಿನಂದಿಸೋಣ. ಅದ್ರ ಜೊತೆ ನಾವಿಷ್ಟೊಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ರು ನೋಡಲಿಕ್ಕೆ ಪಾರ್ಟಿಸಿಪೆಂಟ್ಸ್ ಅಂತೂ ಪ್ರೇಕ್ಷಕರಂತೂ ಬೇಕೇ ಬೇಕಾಗುತ್ತೆ. ನಿಮಗೂ ಒಂದು ಧನ್ಯವಾದಗಳು. ಅದ್ರ ಜೊತೆನೆ ಪಾರ್ಟಿಸಿಪೆಂಟ್ಸ್ ಅಂದರೆ ಬೇರೆ ಯಾರೂ ಅಲ್ಲ, ನಾವು ನೀವೇ. ಇಲ್ಲಿ ಬಂದುಬಿಟ್ಟು ವಿಭಿನ್ನ ರೀತಿಯಲ್ಲಿ ಪ್ರದರ್ಶನಗಳನ್ನು ನೀಡಿದ್ದೀರಾ. ನಿಮಗೆಲ್ಲ ಒಂದು ಧನ್ಯವಾದಗಳು. ನಮ್ಮ ರಾಜ್ಯೋತ್ಸವ ಸಮಿತಿ ಹಾಗೂ ನಮ್ಮ ಎಲ್ಲ ಬ್ರಿಗೇಡ್ ಗಾರ್ಡನ್ಸ್ ನಿವಾಸಿಗಳಿಂದ ನಿಮಗೂ ಒಂದು ಧನ್ಯವಾದಗಳು. ಅದರ ಜೊತೆಗೇನೆ ಇಷ್ಟೊಂದು ಕತ್ಲಾದರೂ ನಾವು ಮಿಂಚ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ಈ ಲೈಟಿಂಗ್ಸ್ ಹಾಗೂ ಈ ಮ್ಯೂಸಿಕ್ ಅಂತೂ ಬೆಸ್ಟ್. ಇದರಲ್ಲಿ ಬೆಸ್ಟ್ ಅನಿಸ್ತು. ಯಾವುದೇ ಸೌಂಡ್ಸ್ಗೂ ಕೊರತೆ ಆಗಿಲ್ಲ. ನಾವು ಎಲ್ಲಿ ನಿಂತರೂ ಯಾರಿಗೂ ನಾವು ಮಾತಾಡೋದು ಕೇಳಿಸ್ತಾ ಇತ್ತು. ಅತ್ಯುತ್ತಮವಾಗಿ ಸೌಂಡ್ ಎಫೆಕ್ಟ್ಸನ್ನು ಕೊಟ್ಟಿದ್ದೀರಾ. ನಿಮಗೂ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳು ಸರ್. ಅದ್ರ ಜೊತೆನೆ ಆಡಿಯನ್ಸ್, ನಿಮ್ಮನ್ನು ಮರೆಯೋಂಗೇ ಇಲ್ಲ. ನೋಡಿ, ಇಷ್ಟು ಲೇಟ್ ಆದರೂ ನಾವು ಕರೆದ ತಕ್ಷಣ ಬಂದು ಕೂತಿದ್ದೀರಾ. ನಿಮ್ಮ ಸಪೋರ್ಟ್ ಇಲ್ಲದೆ ಈ ಇವೆಂಟ್ ಅಂತೂ ಸಕ್ಸಸ್ ಆಗ್ತಾ ಇರಲಿಲ್ಲ. ಆದರೂ ಇವತ್ತು ಪ್ರಾಣೇಶ್ ಅವರ ಇವೆಂಟ್ ಆಗಿರಲಿ, ನಿನ್ನೆ ನಾಟಕ ಆಗಿರಲಿ, ಯಾವುದೇ ಆಗಿರಲಿ, ನಿನ್ನೆ ಸಾಯಂಕಾಲದಿಂದ ಹಿಡಿದು ಇವತ್ತು ರಾತ್ರಿವರೆಗೂ ನಮ್ಮ ಜೊತೆನೇ ಇದ್ದೀರಾ. ನಿಮಗೂ ಒಂದು ದೊಡ್ಡ ಥ್ಯಾಂಕ್ಸ್. ಹಾಂ, ಅದ್ರ ಜೊತೆನೆ ನಾವು ಎಲ್ಲಿ ಹೋದರೂ ನಮ್ಮ ಹಿಂದೆ ಮುಂದೆ ಬರ್ತಾ ನಮ್ಮನ್ನು ಕವರ್ ಮಾಡ್ತಾ ಈ 24 ಗಂಟೆನೂ ನಮ್ಮ ಜೊತೆನೇ ಇದ್ದಂಥ ಈ ಫೋಟೋಗ್ರಾಫರ್ಸ್ ಆ್ಯಂಡ್ ಮೀಡಿಯಾ, ಇವರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ನಾವು ಇವತ್ತು ನಿನ್ನೆ ಆಚರಿಸಿದ್ದನ್ನು ಮರೆತು ಬಿಡ್ಬೋದು, ಆದರೆ ನಮ್ಮ ಜೊತೆಗೆ ಯಾವಾಗಲೂ ಇರುವಂಥದ್ದು ಈ ಡಿಜಿಟಲ್ ಮೆಮೊರಿ. ಇದನ್ನು ನಮ್ಮ ಜೊತೆ ಇರುವಂತೆ ಮಾಡಿದಂಥ ಈ ಫೋಟೋಗ್ರಾಫರ್ಸ್ಗೆ ಬಿಗ್ ಥ್ಯಾಂಕ್ಸ್. ಎಸ್ಪೆಷಲಿ ಡ್ರೋನ್ ನಮ್ಮ ತಲೆ ಮೇಲೆ ಸ್ಟೇಟಸ್ ಡ್ರೋನ್ ಇಂದಾನೆ ನಮ್ದೆಲ್ಲ ಸ್ಟೇಟಸ್ ಫುಲ್ ಆಗಿರೋದು ಅಲ್ವಾ? ಆಮೇಲೆ ನಮ್ಮ AOA ಕಮಿಟಿ. ಎಸ್, ನಾನು ಅದಕ್ಕೆ ಬರ್ತಾ ಇದ್ದಿದ್ದು ಆ ಪಾಯಿಂಟಿಗೆ. ನಮ್ಮ ಜೊತೆಗೆ ನಾವು ಯಾವಾಗ ಇವೆಂಟ್ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ, ನಮ್ಮ ಜೊತೆನೇ ಇದ್ದವರು ಈ AOA ಕಮಿಟಿಯವರು. ಇವರನ್ನು ನೆನಪಿಸ್ಕೊಳ್ಳೇಬೇಕು. ಅವ್ರದ್ದು ನಮ್ಗೆ ಆರ್ಥಿಕವಾಗಿಯೂ ಮತ್ತು ಎಲ್ಲ ರೀತಿಯಿಂದಲೂ ಸಪೋರ್ಟ್ ಬಂದಿದೆ. ತುಂಬ ಥ್ಯಾಂಕ್ಸ್ ಸರ್. ಕೊನೆಯದಾಗಿ, ಈ 2 ದಿನ ಇಷ್ಟೊಂದು ಗ್ರ್ಯಾಂಡ್ ಇವೆಂಟ್ ಆಗಬೇಕು ಅಂತ ಇದ್ದರೆ ಈ ಹಿಂದೆ ಇದ್ದ ಒಂದು ಸ್ಮಾಲ್ ಮೆಂಬರ್ ಆಫ್ ಕಮಿಟಿ ಅಂದರೆ ಅದುವೇ ಈ ಕೋರ್ ಕಮಿಟಿ. ಬರಲಿ ಒಂದು ಜೋರಾದ ಚಪ್ಪಾಳೆ. ಇವರು ಎಷ್ಟು ದಿನ ನಿದ್ದೆ ಬಿಟ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನ ಲೆಕ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವತ್ತು ನೋಡಿದ್ರು ಕಾಲ್ಸಲ್ಲಿ, ಮೆಸೇಜಸ್ಸಲ್ಲಿ ಇಷ್ಟೊಂದು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಯಾವುದೇ ಒಂದು ಇವೆಂಟ್ ಮಾಡಬೇಕಿದ್ರು, ಸಣ್ಣ ಪ್ರೋಗ್ರಾಮ್ ಮಾಡಬೇಕಿದ್ರು, ಅದಕ್ಕೆ 10-15 ಡಿಸ್ಕಷನ್ ಮಾಡ್ತಾ ಇದ್ರು. 10-15 ಕಾಲ್ಸ್, ಎಲ್ಲರ ಜೊತೆನೂ ಮಾತಾಡೋದು, ಮೀಡಿಯಾದವ್ರ ಜೊತೆ ಮಾತಾಡೋದು, ಸೌಂಡ್ಸ್ ಜೊತೆ ಮಾತಾಡೋದು, ಹೊರಗಡೆಯಿಂದ ನಾವು ಕರೆಸಿದಂಥ ಗೆಸ್ಟ್ಗಳನ್ನು ಕರೆಯೋದು, ಅವ್ರ ಜೊತೆ ಸಿಂಕ್ ಆಗಿರೋದು, ಇದು ಚಿಕ್ಕ ಕೆಲಸ ಅಲ್ಲ. ನಿಮ್ಮೆಲ್ಲರೂ ಇನ್ನೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸೋಣ. ಥ್ಯಾಂಕ್ಸ್ ಅನಂತ್ ಆ್ಯಂಡ್ ಟೀಮ್. ಯಾರ ಹೆಸರು ಹೇಳಿ ಕರೆಯೋಕ್ಕೂ ಸಾಧ್ಯ ಆಗಲ್ಲ, ಯಾಕೆಂದರೆ ಅವರ ಕಾಂಟ್ರಿಬ್ಯೂಷನ್ ಅಷ್ಟೊಂದು ದೊಡ್ಡದು. ಥ್ಯಾಂಕ್ ಯು ಸೋ ಮಚ್. ಹೌದು, ಥ್ಯಾಂಕ್ ಯು ವೆರಿ ಮಚ್. ಅವ್ರ ಆಫೀಸ್ ಕೆಲಸ ಜೊತೆಗೆ ಇದನ್ನು ಮಾಡ್ಯಾರೆ. ದ್ಯಾಟ್ ಈಸ್ ನಾಟ್ ಈಸಿ. ಇವಾಗ ನಾವು ಯಾರು ಕೆಲ್ಸಕ್ಕೆ ಹೋಗ್ತಿಲ್ಲ, ಇದನ್ನು ಮಾಡ್ತಿದ್ದೀವಿ ಅಂದರೆ ಓಕೆ. ಬಟ್ ಇವ್ರುಗಳೆಲ್ಲರೂ ಇಲ್ಲಿ ಇರೋರೆಲ್ಲರೂ ಪ್ರತಿಯೊಬ್ಬರು ಕೆಲಸಕ್ಕೂ ಹೋಗಿ ಆಫೀಸ್ದು ಜಗಲ್ ಮಾಡಿ, ಮನೆದು ಮಾಡಿ, ಮನೆ ತುಂಬ ಕಮ್ಮಿ ಮಾಡಿ, ಅಪಾರ್ಟ್ಮೆಂಟ್ದು ಮತ್ತು ರಾಜ್ಯೋತ್ಸವದೇ ಬರೀ ಮಾಡಿ. ಐ ಥಿಂಕ್ ನಮ್ಮ ಎಲ್ರದ್ದು, ನಂದು ಮನೆ ಸೇರಿ ಎಲ್ರದ್ದು ಮನೆಗಳು ನಾಳೆ ಕ್ಲೀನ್ ಮಾಡೋ ಪ್ರೋಗ್ರಾಮ್ ನಮ್ಮದು. ನಮ್ಮ ಮನೆ
ಸೊ ಅಷ್ಟು ಎಲ್ಲರೂ ಇದಕ್ಕೆ ಕಮಿಟ್ ಆಗಿದ್ರಿ. ಇದಕ್ಕಿಂತ ದೊಡ್ಡ ಕಮಿಟ್ಮೆಂಟ್ ಇಲ್ಲ ಅನ್ಸುತ್ತೆ ಅಲ್ವಾ ಇಲ್ಲಿ. ಹಾಂ, ಸೊ ಇದಕ್ಕಂತೂ ನಮ್ಗೆಲ್ರಿಗೂ ಇವರು ಅಂತ ಎಸ್ಪೆಷಲಿ ಈ ಜನ ಹಿಂದೆ ಏನು ನಿಂತಿದ್ದಾರೆ ಅವ್ರುಗಳಿಗೆ ದೊಡ್ಡ ಚಪ್ಪಾಳೆ ದಯವಿಟ್ಟು ಬರಲಿ. ಅಪೂರ್ವ, ಅರ್ಜುನ್, ಅನಂತ್, ರಾಮ್, ಪ್ರಸಾದ್ ಅಂಕಲ್, ಶಿಲ್ಪಾ, ಉಮಾ ಎಲ್ರಿಗೂ ಜೋರಾದ ಚಪ್ಪಾಳೆ. ಈ ಸಲದ ಇವೆಂಟಲ್ಲಿ ಒಂದು ಸ್ಪೆಷಲ್ ಇವೆಂಟ್ ಆಗಿದೆ. ಏನಂದರೆ ನಮ್ಮ ಈ ಇವೆಂಟ್ಸ್ಗಳನ್ನ ಟ್ರ್ಯಾಕ್ ಮಾಡೋಕ್ಕೆ ರೆಡಿಯಾಗಿರುವಂಥ ವೆಬ್ ಪೇಜ್ ಅಪೂರ್ವ ಮತ್ತು ಅರ್ಜುನ್ ದೀಕ್ಷಿತ್ ಅವರು ಸೇರಿ ಇದನ್ನು ಗ್ರ್ಯಾಂಡ್ ಸಕ್ಸಸ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ರೆ ಎವ್ರಿ ಇವೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಎಂಡ್ ಆಗುತ್ತೆ ಅಂತ ಅದರಲ್ಲಿ ರೆಕಾರ್ಡ್ ಆಗ್ತಾ ಇತ್ತು. ಪ್ರತಿಯೊಂದು ಇವೆಂಟ್ ಎಂಡ್ ಆದಾಗಲೂ ಅದು ಕ್ಲೋಸ್ ಆಗ್ತಿತ್ತು. ಭಾಳ ಚೆನ್ನಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಆ್ಯಂಡ್ ಅಪೂರ್ವ. ಎಷ್ಟೇ ರುಚಿಯಾಗಿ ಅಡುಗೆ ಮಾಡಿದ್ರು ಅದನ್ನು ಸರಿಯಾಗಿ ಉಣಬಡಿಸದೆ ಹೋದರೆ ಅಡುಗೆ ರುಚಿ ಕೆಡುತ್ತೆ. ಅಂಥ ಮಹತ್ತರವಾದ ಜವಾಬ್ದಾರಿಯನ್ನು ಈ ಎರಡು ಯುವ ನಿರೂಪಕರು ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ವಿಶದವಾಗಿ ವಿವರವಾಗಿ ಬಹಳ ಮನಮುಟ್ಟುವಂತೆ ನಿಮ್ಮನ್ನೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಅವರ ಮೂಲಕ ನಿಮಗೆ ತಲುಪಿಸಿದ್ದೀವಿ. ಈ ಎರಡು ನುರಿತ ನಿರೂಪಕರಿಗೆ ಒಳ್ಳೆಯ ಭವಿಷ್ಯವನ್ನು ಕೋರುತ್ತಾ ಮುಂದೆ ನಮ್ಮ ಎಲ್ಲ ಸಾಹಸಗಳಿಗೂ ನಿಮ್ಮ ಬೆಂಬಲ ಇರಬೇಕು. ಹಾಗೆ ನಿಮ್ಮ ಸೇವೆ ನಮಗೆ ಹೇಳ್ಕೊಳ್ಳೋಕ್ಕಾಗಲ್ಲ, ಅಷ್ಟು ನೀವು ಲೈವ್ಲಿ ಆಗಿದ್ದೀರಾ. ಅದರಿಂದ ನಿಮ್ಮಿಬ್ಬರಿಗೂ ನಮ್ಮ ರಾಜ್ಯೋತ್ಸವದ ಎಲ್ಲ ಕೋರ್ ಕಮಿಟಿ ಮೆಂಬರ್ಸ್ ಪರವಾಗಿ ನಿಮ್ಮಿಬ್ಬರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೇ ಉತ್ಸಾಹನ ಹೀಗೆ ಮುಂದುವರಿಸ್ತಾ ಇರಿ. ಖಂಡಿತ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ನೀವೇ ಈ ರೀತಿ ನಿರೂಪಣೆ ಮಾಡಬೇಕು ಅಂತ ಕೇಳ್ಕೊತೀವಿ. ತುಂಬ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಬರ್ತಾ ಇದೆ ಅಪಾರ್ಟ್ಮೆಂಟ್ ರೆಸಿಡೆಂಟ್ಸಿಂದ. ದೇವರು ನಿಮಗೆ ಎಲ್ಲ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಸೊ ಎಲ್ಲ ಹೇಳ್ಬಿಟ್ಟಿದ್ದಾರೆ, ನಾನೇನು ಜಾಸ್ತಿ ಹೇಳೋದು ಬೇಡ. ಆದರೆ ಸ್ಪೆಷಲ್ ಥ್ಯಾಂಕ್ಸ್ ಟು ರಮೇಶ್, ಮನೋಹರ್ ಮತ್ತು AOA ಟೀಮ್, ಕಂಪ್ಲೀಟ್ AOA ಟೀಮು. ಆಮೇಲೆ ಇಲ್ಲಿ ಮರಿಬಾರ್ದು ಎಲ್ಲ ಕಂಪ್ಲೀಟ್ AOA ಟೀಮ್ ಅಂತ ಹೇಳಾಯಿತು. ಸೊ ಇಲ್ಲಿ ಮರಿಬಾರ್ದು ಅಂತಂದರೆ ಅರ್ಜುನ್ ಮತ್ತು ಅಪೂರ್ವ ಸಿಕ್ಕಾಪಟ್ಟೆ ಎಫರ್ಟು. ನಿಜ ನಾವೆಲ್ಲ ಕೆಲಸ ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅವರಷ್ಟು ಎಫರ್ಟ್ ನಾವು ಹಾಕಿಲ್ಲ. ನಾವು ಯಾವ ವೀರಗಾಸೆ ನೋಡ್ತಾ ಇದ್ದೀರಾ, ಆಮೇಲೆ ಡ್ರಮ್ ಬೀಟ್ ಆಗಲಿ ಎಲ್ಲ ಕಾಂಟ್ಯಾಕ್ಟ್ಸ್ ಅವರಿಂದನೇ ಬಂದಿರೋದು. ಆಮೇಲೆ ವೆಬ್ಸೈಟು ನಮ್ಮ ಐಡಿಯಾನೇ ಇರಲಿಲ್ಲ. ಯಾವಾಗ ಮಾತಾಡ್ಕೊಂಡಿದ್ದೀವಿ ನಾವು ಒಂದು ವೆಬ್ಸೈಟ್ ಮಾಡಬೇಕು ಅಂತ. ಅರ್ಜುನ್ ಅರ್ಧ ಮಾಡಾದ್ಮೇಲೆ ನಮ್ಗೆ ಹೇಳಿದ್ದು. ಆ ಎಫರ್ಟ್ ನಿಜವಾಗ್ಲೂ ಯಾರು ಮಾಡಿಲ್ಲ ಬ್ರಿಗೇಡಲ್ಲಿ. ಅದಕ್ಕೆ ಎಲ್ಲರೂ ಒಂದು ಜೋರಾದ ಚಪ್ಪಾಳೆ. ಆಮೇಲೆ ನಮ್ಮ ಲಾಜಿಸ್ಟಿಕ್ಸು ಅರ್ಜುನ್, ಅಪೂರ್ವ. ಆಮೇಲೆ ಲಾಜಿಸ್ಟಿಕ್ಸು ಉಮಾಕಾಂತು, ಅವನು ಎಲ್ಲ ಪ್ರೋಗ್ರಾಮ್ಗೂ ಇರ್ತಾನೆ. ಯಾರು ಕರೆದ್ರೂ ಒಂದು ಚೇರ್ ಹಾಕಕ್ಕೆ ರೆಡಿ ಇರ್ತಾನೆ. ಅವನಂತೂ ನಾವು ಬಿಡಂಗೇ ಇಲ್ಲ. ಅವ್ರ ಕಡೆಯಿಂದಲೇ ಪ್ರಾಣೇಶ್ವರನ್ ಟೀಮ್ ಬಂದಿರೋದು. ಸೊ ಅವನಿಗಂತೂ ನಾವು ಯಾವಾಗಲೂ ಥ್ಯಾಂಕ್ಸ್ ಹೇಳಲೇಬೇಕು. ಯಾವ ಫಂಕ್ಷನ್ ಇದ್ರೂ ಅವ್ನು ಇರ್ತಾನೆ. ನಾವು ರಾಜ್ಯೋತ್ಸವಕ್ಕೆ ಮಾತ್ರ ಇರ್ತೀವಿ, ಅವನು ಎಲ್ಲದಕ್ಕೂ ಇರ್ತಾನೆ. ಅದಕ್ಕೆ ಉಮಾಕಾಂತ್ ಥ್ಯಾಂಕ್ ಯು. ಆಮೇಲೆ ಆ್ಯಂಕರಿಂಗ್ ಬಂದಾಗ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕಾರ್ತಿಕ್ ಮಾಡಿದ್ದ. ಸೊ ಕಾರ್ತಿಕ್ ಈ ಸತಿ ಅನಿವಾರ್ಯ ಕಾರ್ಯಗಳಿಂದ ಬರೋಕ್ಕಾಗಲಿಲ್ಲ. ಸೊ ಅಜಯ್ನ ಕೇಳಿದ ತಕ್ಷಣ ಒಪ್ಕೊಂಡಿದ್ದಾರೆ. ಅಜಯ್ ನಮ್ಮ ನಾಟಕಕ್ಕೆ ಒಂಥರ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಮಾಡಿದ್ದಾರೆ. ಅಜಯ್ಗೆ ಥ್ಯಾಂಕ್ ಯು. ಆಮೇಲೆ ನಮ್ಮನ್ನೆಲ್ಲರನ್ನೂ ಒಂಥರ ಅಧ್ಯಕ್ಷರ ಥರ ನಡೆಸಿರೋಂಥವ್ರು ನಮ್ಮ ಹಿರಿಯರಾದಂಥ ಪ್ರಸಾದ್ ಅವರು. ಅವ್ರ ಕಡೆಯಿಂದ ಚೀಫ್ ಗೆಸ್ಟ್ ಬಂದಿದ್ದಾರೆ. ತುಂಬ ಕಾಂಟ್ಯಾಕ್ಟ್ಸ್ ಇದೆ. ಆ ಕಾಂಟ್ಯಾಕ್ಟ್ಸ್ನ ನಾವು ಎಷ್ಟು ಉಪಯೋಗಿಸ್ಕೋತೀವಿ ಮುಂದೆ ಅದು ಇಂಪಾರ್ಟೆಂಟು. ಅವ್ರಿಗೂ ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ಶಿಲ್ಪಾ, ರಾಮ್ ಆ್ಯಕ್ಚುಲಿ ನಮ್ಮ ಕೋರ್ ಕಮಿಟಿಲಿ ಇರಲಿಲ್ಲ. ನಾವು ಬೇಡ ಅಂದ್ಕೊಂಡಿದ್ದೀವಿ, ಒಂದೇ ಮನೇಲಿ ಇಬ್ಬರಿಬ್ಬರಿದೆ, ತುಂಬ ಕನ್ಫ್ಯೂಷನ್ ಆಗುತ್ತೆ ಅಂತ. ಬಟ್ ರಾಮ್ ಕೊನೆ ಮೂಮೆಂಟಲ್ಲಿ ಬಂದು ನೀವು ಏನೇ ಆಡಿಯೋ ವಿಡಿಯೋ ಟ್ರೈಲರಿಂದ ಹಿಡಿದು ಎಲ್ಲ ಅವ್ರದ್ದೇನೆ. ನಮ್ದೇನು ಬರೀ ಇನ್ಪುಟ್ ಅಷ್ಟೇ, ಬಟ್ ಎಲ್ಲ ರೆಕಾರ್ಡಿಂಗ್ ಎಲ್ಲ ಅವ್ರದ್ದೇ ಮಾಡಿರೋದು. ಥ್ಯಾಂಕ್ ಯು ರಾಮ್. ನಿನ್ನೆ ಅವ್ರು ಇರೋಕ್ಕಾಗಲಿಲ್ಲ, ಬಟ್ ಅವ್ರು ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು ರಾಮ್. ಶಿಲ್ಪಾ ಮೇಡಮ್ಮು ಸೀನಿಯರ್ ಸಿಟಿನಿಂದ ಹಿಡಿದು ಎಲ್ಲ ಅಪಾರ್ಟ್ಮೆಂಟ್ ಅವ್ರಿಗೆಲ್ಲ ಗೊತ್ತವರು. ಸೊ ನಾವು ಯಾವ EFG ಕಾಂಟ್ರಿಬ್ಯೂಷನ್ಗೆ ಹೋದ ನಮ್ಗೆ EFG ಕಡೆ ಗೊತ್ತೇ ಇಲ್ಲ, ಒಬ್ರು ಗೊತ್ತಿಲ್ಲ. ಬಟ್ ಅವ್ರ ಕಡೆಯಿಂದ ನಮ್ಗೆ ತುಂಬ ದುಡ್ಡು ಬಂದಿದೆ. ಸೊ ಥ್ಯಾಂಕ್ ಯು ಶಿಲ್ಪಾ ಮೇಡಮ್. ಆಮೇಲೆ ಕೊನೆಯದಾಗಿ ಎಲ್ಲರಿಗೂ ಥ್ಯಾಂಕ್ ಯು. ಇವಾಗ ಹೇಳಾಯಿತು, ಯಾವುದೇ ಒಂದು ಕಾರ್ಯಕ್ರಮ ವಾಲಂಟಿಯರ್ಸು ಇಲ್ಲ, ನಮ್ಮದಿಲ್ಲ. ವಾಲಂಟಿಯರ್ಸು ಸೀಮಾ, ಲಕ್ಷ್ಮಿ, ಆಮೇಲೆ ಚಾರು ನಿಜವಾಗ್ಲೂ ಗ್ರೇಟ್. ಮಗು ಇಟ್ಕೊಂಡು ನಾವು ಏನು ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ. ಲಕ್ಷ್ಮಿ, ಚಾರು, ಸೀಮಾ, ಆಮೇಲೆ ಚಂದನು ನಮ್ಮ ಪೊಲೀಸ್ ಪರ್ಮಿಷನ್ಗೆಲ್ಲ ಹೆಲ್ಪ್ ಮಾಡಿದ್ದಾನೆ. ಆ್ಯಕ್ಚುಲಾಗಿ ಮರ್ತುಬಿಟ್ಟಿದ್ದೀನಿ ಅನ್ಸುತ್ತೆ, ಯಾರಾದ್ರು ಮಿಸ್ ಮಾಡಿದರೆ. ಬಟ್ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ.
ಹಾಂ ಆಮೇಲೆ ನೋಡಿ ಡಿ ಜೆ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಎಲ್ಲ ಹೊಟ್ಬಿಟ್ರಿ ಆಗಲೇ. ಬಟ್ ಡಿ ಜೆ ಸುಮನ್ ತುಂಬ ಟೈಮ್ ಎಫರ್ಟ್ ಮಾಡಿ 1 hour ಪ್ರೋಗ್ರಾಮ್ ಮಾಡಿದ್ದಾನೆ. ಬಟ್ ಅವ್ರಿಗೂ ಡಿ ಜೆ ಸುಮನ್ ಥ್ಯಾಂಕ್ ಯು. ಇನ್ನು ಹೇಳಿದ್ದಾರೆ. ಆಮೇಲೆ ಒಂದೇ ಲಾಸ್ಟು ಅದು ನಿಮಗೆ ಥ್ಯಾಂಕ್ಸ್ ನೀವು ಹೇಳ್ಕೋಬೇಕು. ಆಮೇಲೆ ಯಾವುದೇ ಕಾರ್ಯಕ್ರಮ ಅಲ್ಲಿ ಇಕ್ಕಟ್ಟು ಬಿಕ್ಕಟ್ಟು ಎರಡೂ ಇರುತ್ತೆ. ನಮಗೂ ತುಂಬ ಅಡೆತಡೆಗಳು ಬಂದಿದೆ. ಬಟ್ ಅದು ಯಾವುದೇ ಅಡೆತಡೆಗೂ ನಾವು ಎದೆಗುಂದಲ್ಲ. ಏನಕ್ಕೆ ಅಂದರೆ ಇದು ಕರ್ನಾಟಕ ರಾಜ್ಯೋತ್ಸವ, ಇದು ಕರ್ನಾಟಕದವರು. ಇದನ್ನು ಯಾರೇ ಸ್ಟಾಪ್ ಮಾಡೋಕ್ಕೂ ಆಗಲ್ಲ. ಸ್ಟಾಪ್ ಮಾಡಬೇಕು ಅಂದರೆ ಇನ್ನೂ ಮೇಲೆ ಬರ್ತೀವಿ ಹೊರತು ಕೆಳ ಹೋಗಲ್ಲ. ಅದು ಗೊತ್ತಿರಬೇಕು ಎಲ್ಲರಿಗೂ. ಆ್ಯಕ್ಚುಲಿ ಒಂದೆರಡು ವಿಷಯ ಮರ್ತೋದ್ವಿ. ನಾವು ಯಾವ್ದಾರು ಒಂದು ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಬೇಕಾದಾಗ ತುಂಬ ಪಾರ್ಟಿಸಿಪೇಷನ್ ಯಾರು, ನಮ್ಮ ಕೋರ್ ಕಮಿಟಿಯಿಂದ ಏನು ಆರ್ಗನೈಸ್ ಮಾಡೋದು ಅದೆಲ್ಲ ತುಂಬ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ನಾವು ಕೇಳಿದಾಗ ಒಂದಿಷ್ಟು ಜನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಚಾರು, ಸೀಮಾ, ಲಕ್ಷ್ಮಿ ಎಲ್ಲ 2 ನಿಮಿಷ ಯೋಚನೆ ಮಾಡ್ದೇ ಒಪ್ಕೊಂಡ್ರು. ಆದರೆ ಅದಕ್ಕೆ ಎಷ್ಟು ಪ್ಲ್ಯಾನಿಂಗು, ನಾವು ಯಾವ ಲೆವೆಲಿಗೆ ಯೋಚನೆ ಮಾಡಿದ್ರು ಅಷ್ಟು ಸಪೋರ್ಟ್ ಮಾಡಿದ್ದು ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ. ಡೇ ಆ್ಯಂಡ್ ನೈಟ್ ಹಬ್ಬ ಥರ ಸೆಲೆಬ್ರೇಟ್ ಮಾಡಿದ್ದೀವಿ, ನೋ ಕ್ವೆಶನ್ಸ್ ಅಷ್ಟು. ನಾಳೆಯಿಂದ ಏನು ಮಾಡೋದು ಅಂತ ಇವಾಗ ಚಿಂತೆ. 2 ತಿಂಗಳಿಂದ ಬ್ಯುಸಿಯಾಗಿದ್ವಿ, ಈಗ ಏನು ಮಾಡೋದೋ ಗೊತ್ತಿಲ್ಲ. ಬ್ಯಾಕ್ ಟು ಆಫೀಸು ಬೋರಿಂಗು. ಟೆನ್ನಿಸ್ ಇದೆ ಅಂತ. ಓಕೆ, ಥ್ಯಾಂಕ್ ಯು ಎಲ್ಲರೂ, ತುಂಬ ಸಪೋರ್ಟ್ ಮಾಡಿದ್ದೀರಾ. ಲಾಸ್ಟಲ್ಲಿ ನಾವು ಹೇಳಬೇಕಾಗಿರೋದು, ಎಲ್ಲ ಕಾರ್ಯಕ್ರಮಗಳಿಗೂ ಬೆನ್ನೆಲುಬು ನಮ್ಮ ಅನಂತ್ ಅವರು. ಅವರಿಗೆ ಪ್ರಶಂಸೆ ಬೇಡ, ಅವರು ಯಾವಾಗಲೂ ಬೆನ್ನಿಂದ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ. ಆದರೆ ನಾವು ಇನ್ನೂ ಹೊಸ ವರ್ಷದ ಗುಂಗಿಂದ ಹೊರಗೆ ಬಂದಿಲ್ಲ. ಇನ್ನೂ ಉಪೇಂದ್ರ, ರವಿಚಂದ್ರನ್ ನಾವು ನಿರೀಕ್ಷಣೆ ಮಾಡ್ತಾನೇ ಇದ್ದರು. ಅದಕ್ಕೆ ಈ ಸಲ ನಾವು ವಿಡಿಯೋ ಮಾಡಿಸಿ, ಇದು ನಿಜವಾದ ಕಲಾವಿದರೇ ಬರ್ತಾ ಇದ್ದಾರೆ ಅಂತ ವಿಡಿಯೋ ಮಾಡಿಸಿ ಅವರಿಂದ ಸಾಕ್ಷಿ ಕೊಡಿಸ್ಬೇಕಾದಷ್ಟು ಇದು ಬಂತು. ಅಷ್ಟು ನೈಜವಾಗಿ ನಮ್ಮ ಅನಂತ್ ಅವರು ಇದು ಮಾಡಿದ್ದಾರೆ. ಅವರು ಮಾಡೋ ಸೇವೆ ಅವ್ರಿಗೆ ಗೊತ್ತಿಲ್ಲ, ಯಾವಾಗಲೂ ತೆರೆಯ ಮರೆ ಹಿಂದ್ಗಡೆ ಇರ್ತಾರಲ್ಲ ಆ ಥರ ಅವರು. ಸೊ ಬೆನ್ನೆಲುಬು, ಅವರು ಬೆನ್ನೆಲುಬು, ಇನ್ನೊಬ್ಬರು ಬೆನ್ನೆಲುಬು ಮುರಿಸಿ ಕೆಲಸ ಮಾಡಿಸ್ತಾರೆ. ಅಷ್ಟು ಕಾರ್ಯಶೀಲವಿರುತ್ತೆ. ಮತ್ತು ಅವ್ರುಗಳು ಇರೋದ್ರಿಂದಲೇ ನಮ್ಮಂಥವ್ರಿಗೂ ಸ್ಫೂರ್ತಿ, ಇಂಥ ಹುಡುಗರ ಜೊತೆ ನಾವು ಸೇರಿಕೊಂಡು ನಾವು ಕೆಲಸ ಮಾಡಬೇಕು ಅಂತ. ಅನಂತಗೆ ಅನಂತ ಧನ್ಯವಾದಗಳು. ದೇವರು ನಿಮ್ಮನ್ನು ಹೀಗೆ ಹ್ಯೂಮರಸ್ ಆಗಿಟ್ಟಲ್ಲಿ, ಆಮೇಲೆ ಕೆಲಸ ತೆಗೆಯುವಂಥ ಶಕ್ತಿ ಇನ್ನೂ ಜಾಸ್ತಿ ಬರಲಿ. ಓಕೆ, ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಮ ಚಾಲೆಂಜಸ್ನ ನೀವೇ ಮುರಿಬೇಕು ನೆಕ್ಸ್ಟ್ ಇಯರ್. ಓಕೆ, ಥ್ಯಾಂಕ್ ಯು. ಇದು ಬಂತಲ್ಲ ಒಂದು ಸಣ್ಣ ಹಾಡು, ಯಾರು ಬರ್ದಿರ್ಬೋದು? ನಮ್ಮ ಅಪಾರ್ಟ್ಮೆಂಟ್ ಅವರಪ್ಪ. ಹೌದು, ಯಾರಪ್ಪ? ನಾನು ನಿಮಗೆ ಹೇಳ್ಬಿಟ್ಟಿದ್ದೆ ಆಗಲೇ. ಓಕೆ, ಅಶ್ವಿನ್ ಆ್ಯಂಡ್ ಅಜಯ್ ಅವ್ರು ಬರ್ದಿರೋದು, ಆಯಿತಾ? ಸೊ ಅಶ್ವಿತ್ ಆ್ಯಂಡ್ ಅಜಯ್. ಸೊ ಇವಾಗ ಎಲ್ಲರೂ ಕೇಳಿಸ್ಕೊಳ್ಳೋಣ ಅಣ್ಣ. ಓಕೆ, ಚಲೋ. ಇದು ಕೇವಲ ಒಂದು ಸಮುದಾಯ ಇವಲ್ಲ. ಅಪೂರ್ವ ಒಂದು ಕ್ವಶನ್ ಕೇಳಿದ್ವಿ. ಇಷ್ಟೋ ದಿವಸ ಇಷ್ಟೊಂದು ಬ್ಯುಸಿ ಇದ್ವಿ, ಇಷ್ಟೊಂದು ಓಡಾಟ ಮಾಡಿದ್ವಿ ಚೆನ್ನಾಗಿ, ಇನ್ಮೇಲೆ ನಾಳೆಯಿಂದ ಏನು ಮಾಡಬೇಕು ಅಂತ ಅದಕ್ಕೊಂದು ಟಾಸ್ಕ್ ಇದೆ. ಸೊ ಏನು ಅಂದರೆ, ಇಷ್ಟೆಲ್ಲ ಮಾಡಿದ್ದೀವಿ, ಇಷ್ಟೆಲ್ಲ ಒಗ್ಗಟ್ಟಿದೆ ನಮ್ಮಲ್ಲಿ ಯಾಕೆ ಒಂದು ಕನ್ನಡ ಸಂಘ ಮಾಡಬಾರ್ದು ಅಂತ ಅಪಾರ್ಟ್ಮೆಂಟಲ್ಲಿ. ಸೊ ಅದೊಂದು ಮಿಸ್ಸಿಂಗ್ ಇತ್ತು, ಅದನ್ನು ಈ ವರ್ಷದಲ್ಲೇ ಫುಲ್ಫಿಲ್ ಮಾಡೋಣ. ಸೊ ಇದಕ್ಕಿಂತ ಒಳ್ಳೆ ಟೀಮ್ ಏನು ಬೇಕಾಗಲ್ಲ ಅದು ಮಾಡೋಕ್ಕೆ. ಅವ್ರಿಗೆ ಏನು ಸಿದ್ಧತೆಯೂ ಬೇಕಾಗಿಲ್ಲ, ಎಕ್ಸ್ಪರ್ಟ್ಸ್ ಇದ್ದಾರೆ, ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಇದು ಕೇವಲ ಒಂದು ಸಮುದಾಯ ಇವಲ್ಲ, ಇದು ಸ್ನೇಹ ಜೀವಿಗಳಾಗರ, ಪ್ರೀತಿ ಮತ್ತು ಬಾಂಧವ್ಯದ ಅಪಾರ ಸಾಗರ. ಇಲ್ಲಿ ಜಾತಿ ಭೇದವಿಲ್ಲ, ರಾಜಕೀಯ ಗೊಂದಲಗಳಿಲ್ಲ, ಸರ್ವರಿಗೂ ಒಂದೇ ಧ್ಯೇಯ, ಸಹಬಾಳ್ವೆ, ಒಗ್ಗಟ್ಟು ಮತ್ತು ಪ್ರೀತಿ. ಎಲ್ಲೇ ಸಮಸ್ಯೆಗಳಿರಬಹುದು, ಆದರೆ ಇಲ್ಲಿನ ಜನ ಅವುಗಳನ್ನೆಲ್ಲ ಬೆಟ್ಟಿ ನಿಂತು ನಗುಮುಖದಿಂದ ಬದುಕು ಕಟ್ಟಿಕೊಂಡಿದ್ದಾರೆ. ಬೇರೆ ಬೇರೆ ಜಾಗಗಳಿಂದ ಬಂದವರಾದರೂ, ಬೇರೆ ಮನಸ್ಥಿತಿಯವರಾದರೂ, ಎಲ್ಲರೂ ಒಂದಾಗಿ ಒಂದು ಕುಟುಂಬದಂತೆ ನಿಂತಿದ್ದಾರೆ.
ಈ ಒಗ್ಗಟ್ಟಿಗೆ ಇನ್ನೊಂದು ಕಾರಣ ಈ ಪವಿತ್ರ ಮಣ್ಣು, ಕನ್ನಡದ ಮಣ್ಣು. ಸಮಾನತೆ, ಸ್ನೇಹ, ಸಹಬಾಳ್ವೆ, ಈ ಮೌಲ್ಯಗಳೇ ಇಲ್ಲಿ ಜೀವಂತ. ಅನೇಕ ಕುಟುಂಬಗಳ ಆಧಾರವಾದ ಈ ನೆಲೆಯು ನಮಗೆ ನೀಡಿರುವ ಈ ಜೀವನ ಶೈಲಿ ನಿಜಕ್ಕೂ ಪೂರ್ವ ಜನ್ಮದ ಪುಣ್ಯ ಫಲವೇ ಸರಿ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮವನ್ನು ಫಾರ್ಮಲ್ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುವಂಥ ಸಮಯ. ಇದಾದ್ಮೇಲೆ DJ ನೈಟ್ಸ್ ಇದೆ. ಇನ್ನೊಮ್ಮೆ ಜೋರಾಗಿ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಜೈ ಕರ್ನಾಟಕ. ನಾನು ನಿಮ್ಮ ರೂಪ ಮಾಡುವ ನಮಸ್ಕಾರಗಳು. ನಾನು ನಿಮ್ಮ ಅಜಯ್. ಜೈ ಕರ್ನಾಟಕ, ಜೈ ಭುವನೇಶ್ವರಿ.